ಪ್ರಭು, ರಾಮ, ದೇವ, ಭಗವಂತ, ಅಲ್ಲಾಹ್, ಖುದಾ, ಈಶಾ ಅನ್ಯ ನಾಮಗಳೆಲ್ಲ ಒಂದೇ ಶಕ್ತಿಯದ್ದಾಗಿವೆ. ಅವರು ಯಾರು, ಎಲ್ಲಿದ್ದಾರೆ, ಹೇಗೆ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಈ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ಅಳಿಸಿ ಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು, ಸರ್ವ ಪವಿತ್ರ ಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ಈಗ ಈ ಶಬ್ದ ಹೆಚ್ಚು ದೂರದಿಂದ ಆಗಿರಲಿಲ್ಲ. ಅವನಿಗೂ ಕೇಳಿಸ್ತು, ಸಿಕಂದರ್ ಲೋಧಿಗೂ ಕೂಡ. ಅಂದ್ರೆ ಋಷಿಯು ಹೀಗೀಗೆ ಹೇಳಿದ್ರು. ಇದನ್ನು ಹೇಳಿದಾರಂದ್ರೆ ಸಿಕಂದರ್ ಲೋಧಿ ಒಳಗೆ ಬರಬಾರದು ಎಂದು. ಮತ್ತು ಸೇವಕನು ಕೂಡ ಬಂದು ಅದನ್ನೇ ಹೇಳಿದ. ಅಂದ್ರೆ ಗುರುಗಳು ಪ್ರವೇಶವನ್ನು ನಿರಾಕರಿಸಿದರು. ಅಂದರೆ ಮುಸಲ್ಮಾನರಿಗೆ ಆಶ್ರಮದಲ್ಲಿ ಪ್ರವೇಶವನ್ನು ನಿಷೇಧಿಸಲಾಗಿದೆ, ಹೊರಗೆ ಕುಳಿತುಕೊಳ್ಳುವನು. ಈಗ ಸಿಕಂದರ್ ಲೋಧಿ ದಿಲ್ಲಿಯ ಸಾಮ್ರಾಟನು. ರಾಜನಲ್ಲಿ ಒಂದು ದೊಡ್ಡ ಅವಗುಣವಿರುತ್ತದೆ, ಅವನಲ್ಲಿ ಅಹಂಕಾರ ಅಧಿಕವಿರುತ್ತದೆ. ಅದೇ ಸಮಯದಲ್ಲಿ ಅವನು ಯೋಚಿಸಿದ, ಈ ತುಚ್ಛ ಮಹಾತ್ಮ ದಿಲ್ಲಿಯ ಸಾಮ್ರಾಟನನ್ನು ಇನ್ಸಲ್ಟ್ ಮಾಡುತ್ತಾನೆ. ಇವನು ಬೇರೆ ಜನರೊಡನೆ ಮತ್ತು ಬೇರೆ ಮುಸಲ್ಮಾನರೊಡನೆ ಬಹಳ ಕೆಟ್ಟ ರೀತಿಯಲ್ಲಿ ವ್ಯವಹರಿಸ್ತಿರ್ಬೋದು. ಜೊತೆಯಲ್ಲಿ ಇದ್ದ ತಲ್ವಾರನ್ನು ಹೊರಗೆ ತೆಗೆದ, ಒಳಗೆ ನುಗ್ಗಿಬಿಟ್ಟ. ಮತ್ತವನಲ್ಲಿ ತಡೆಯುವವರು ಯಾರು? ರಾಮಾನಂದರು ಕುಳಿತಿದ್ರು ಅಲ್ಲಿ ಆಸನದ ಮೇಲೆ. ಕತ್ತಿಗೆ ಹೊಡೆದ ತಲ್ವಾರ್ನಿಂದ 2 ತುಂಡಾಗಿ ಹೋಯಿತು. ಈಗ ಆವೇಶಕ್ಕೊಳಗಾಗಿ ಕತ್ತಲಂತೂ ಕೊಯ್ದ. ಈ ಮನಸ್ಸು ಬಹಳ ಧೂರ್ತವಾಗಿದೆ. ಮೊದಲಂತೂ ಇದು ಅಪರಾಧ ಮಾಡಿಸ್ತದೆ ಮತ್ತು ನಂತರ ಪಶ್ಚಾತ್ತಾಪ ಆತ್ಮ ಪಡುತ್ತದೆ. ಮತ್ತವನು ಹೇಳ್ತಾನೆ ಸಿಕಂದರ್ ಲೋಧಿ ಏನಂದ್ರೆ, ಬೀರ್ ಸಿಂಗ್, ಈಗ ನಾನಂತೂ ಇನ್ನೊಂದು ಪಾಪ ಮಾಡಿಬಿಟ್ಟೆ, ಮಹಾತ್ಮನನ್ನು ಕೊಲ್ಲುವಂತಹದ್ದು. ನೋಡು, ಎಂಥ ದೌರ್ಭಾಗ್ಯ ನನ್ನದು, ಎಂತಹ ಕೆಟ್ಟ ಕರ್ಮಗಳಾಗಿವೆ ನನ್ನದು. ಬಯಸುತ್ತೇನೆ ಪುಣ್ಯವನ್ನು, ಆದರೆ ಆಗುತ್ತಿವೆ ಪಾಪಗಳು. ಏಕೆಂದರೆ ಯಾವಾಗ ಮನುಷ್ಯನ ಪಾಪಗಳ ವೃದ್ಧಿಯಾಗುತ್ತದೆ, ಅವನು ಪಾಪದೆಡೆಗೆ ಅಧಿಕ ಸೆಳೆಯುತ್ತಾ ಹೋಗುತ್ತಿರುತ್ತಾನೆ. ಈಗ ಬೀರ್ ಸಿಂಗನಂತೂ ಏನು ಹೇಳಬಹುದು? ಸುಮ್ಮನೆ ಕುಳಿತ. ಮರಳಿ ಹಿಂದಿರುಗಿದ್ರು. ಇಬ್ಬರು ಸುಮ್ಮನೆ ಹೊರಟು ಬಿಟ್ರು. ನಂತರ ಹೇಳಿದ, ನಡೆ ಬೀರ್ ಸಿಂಗ್, ಈಗ ಕಬೀರರು ಬರುವರು ಮತ್ತು ನನಗೆ ಶಾಪ ಬೇರೆ ಕೊಡುವರು. ಇನ್ನೂ ಹೆಚ್ಚು ಕಷ್ಟವಾಗುವುದು, ಏಕೆಂದರೆ ನಾನವರ ಗುರುಗಳನ್ನು ಕೊಂದು ಬಿಟ್ಟಿರುವೆನು. ಈಗ ಅವರು ಹೊರಗೆ ಹೋಗುತ್ತಿದ್ದಂತೆ ಆಶ್ರಮದಿಂದ ಎದುರಿಂದ ಕಬೀರರು ಬಂದರು. ಪರಮಾತ್ಮನ ಲೀಲೆಯಾಗಿತ್ತದು. ಅಂದರೆ ಎಲ್ಲಿಯವರೆಗೆ ಇವನೊಳಗೆ ನಮ್ರತೆ ಬರೋದಿಲ್ಲವೋ, ಮಾಲೀಕನು ತನ್ನ ಕೃಪೆಯನ್ನು ತೋರಲಾರರು, ದಯೆಯನ್ನು ತೋರಲಾರರು. ನಾವು ವಿನಮ್ರರಾಗಬೇಕಾಗುತ್ತದೆ ಭಗವಂತನ ಎದುರಲ್ಲಿ. ಈಗ ಆ ಸಿಕಂದರ್ ಲೋಧಿಯನ್ನು ವಿನಮ್ರನಾಗಿಸಬೇಕಾಗಿತ್ತು. ಮತ್ತು ಆ ಕಡೆಯಿಂದ ಪ್ರಾರಬ್ಧವೂ ಇತ್ತು. ರಾಮಾನಂದರ ಮೃತ್ಯುವು ಸಿಕಂದರ್ ಲೋಧಿಯ ಕೈಗಳಿಂದಲೇ ಆಗಬೇಕಿತ್ತು. ಅಲ್ಲಿ ಮೃತ್ಯುವಿತ್ತು ಅವರದು. ಈಗ ಎದುರಿನಲ್ಲಿ ಕಬೀರ ಪರಮಾತ್ಮ ನಿಂತಿರುವುದನ್ನು ಕಂಡರು. ಬೀರ್ ಸಿಂಗ್ ಅವರ ಶಿಷ್ಯರಾಗಿದ್ದರು. ದಂಡವತ್ ಪ್ರಣಾಮವನ್ನು ಮಾಡಿದರು. ಈಗ ಸಿಕಂದರ್ ಲೋಧಿ ಕೂಡ ಭಯಭೀತನಾದ. ಅಂದರೆ ಈಗ ಇವರು ಶಾಪ ನೀಡುವರು, ಪ್ರಸಿದ್ಧ ಮಹಾತ್ಮರೆಂದು ಹೇಳುತ್ತಾರೆ. ಅವನು ಕೂಡ ಭಯದಿಂದ ಪ್ರಣಾಮವನ್ನು ಮಾಡಿದ, ಪಾದಗಳನ್ನು ಹಿಡಿದುಬಿಟ್ಟ. ಆಗ ಕಬೀರ್ ಸಾಹೇಬರು ಸಿಕಂದರ್ ಲೋಧಿಯ ತಲೆ ಮೇಲೆ ಕೈಯನ್ನಿಟ್ಟರು. ಇಬ್ಬರೂ ರಾಜರುಗಳ ತಲೆಯ ಮೇಲೆ ಕೈಯಿಟ್ಟರು, ಆಶೀರ್ವಾದ ಭರಿತ. ಆಗ ಅದೇ ಸಮಯದಲ್ಲಿ ಸಿಕಂದರ್ ಲೋಧಿಯ ಆ ಉರಿ ರೋಗವು ಸಂಪೂರ್ಣ ಮಾಯವಾಗಿ ಹೋಯಿತು. ಸರಿಯಾದ ಅವನು ಸ್ವಸ್ಥನಾದನು. ಒಂದೇ ಬಾರಿಗೆ ಶರೀರ ಹೀಗೆ ಅರಳಿದ ಹೂವಿನಂತೆ ಆಯಿತು. ಹಗುರ ಹಗುರ, ಯಾವುದೇ ಕಷ್ಟವಿಲ್ಲ. ಹಿಡಿದ ಪಾದಗಳನ್ನು ಬಿಡಲಿಲ್ಲ. ಅಳತೊಡಗಿದ, ಅಳುತ್ತಲೇ ಇದ್ದ. ಕಬೀರರು ಕೇಳಿದರು, ಏನು ವಿಷಯ? ದಿಲ್ಲಿಯ ಸಾಮ್ರಾಟರೇ, ಇಂದು ಇಬ್ಬರೂ ರಾಜರು ಈ ಬಡವನ ದ್ವಾರಕ್ಕೆ ಹೇಗೆ ಬರುವಂತಾಯಿತು? ಆಗ ಕಾರಣ ಹೇಳಿದರು. ಏನೆಂದರೆ, ಪ್ರಭು, ನಾನು ಬಹಳ ದುಷ್ಕರ್ಮಿ ವ್ಯಕ್ತಿಯಾಗಿರುವೆ. ಸಿಕಂದರ್ ಲೋಧಿ ಹೇಳತೊಡಗಿದ, ನನ್ನನ್ನು ಕ್ಷಮಿಸಿಬಿಡಿ. ಕಬೀರ ಸಾಹೇಬರು ಹೇಳಿದರು, ಕ್ಷಮಿಸಿರುವೆ? ಹೇಳಿದ, ಇಲ್ಲ, ತಾವು ಕ್ಷಮಿಸಲಾರಿರಿ. ಹೇ ಪರಮಾತ್ಮ, ನಾನು ಬಹಳ ದೊಡ್ಡ ಅಪರಾಧ ಮಾಡಿಬಿಟ್ಟೆ. ನಾನು ಯಾವ ಕಾರ್ಯಕ್ಕಾಗಿ, ತಮ್ಮ ದರ್ಶನಕ್ಕಾಗಿ ಬಂದಿದ್ದೆ, ಆ ನನ್ನ ದುಃಖವಂತೂ ತಮ್ಮ ಆಶೀರ್ವಾದದಿಂದ ಸರಿಯಾಯಿತು. ಆದರೆ ಪರಮಾತ್ಮ, ಹೇ ಅಲ್ಲಾನ ಸ್ವರೂಪರೇ, ನಾನೊಂದು ಅಪರಾಧವನ್ನು ಮಾಡಿಬಿಟ್ಟೆ. ತಾವು ಖಂಡಿತ ಕ್ಷಮಿಸಲಾರಿರಿ ನನ್ನನ್ನು. ಪರಮಾತ್ಮ ಕಬೀರರು ಹೇಳಿದರು, ಪರವಾಗಿಲ್ಲ, ನಾನು ಕ್ಷಮಿಸಿರುವೆ. ಹೇಳು, ಏನು ವಿಷಯ? ಇಡೀ ಕಥೆಯನ್ನು ಹೇಳಿದರು. ಸ್ವಾಮಿ, ಹೀಗೆ ವಿಷಯವಾಯಿತು. ನಾವು ತಮ್ಮ ಪ್ರತೀಕ್ಷೆಗಾಗಿ ಆಶ್ರಮದಲ್ಲಿ ಸ್ವಲ್ಪ ಸಮಯಕ್ಕಾಗಿ ವಿಶ್ರಾಂತಿಗಾಗಿ ಸಮ್ಮತಿಯನ್ನು ಕೇಳಿದ್ದೆವು ಮತ್ತು ನಿಮ್ಮ ಗುರುಗಳು ಅಪಶಬ್ದಗಳನ್ನು ನುಡಿದರು. ಅಂದರೆ ನಾನು ಮುಸಲ್ಮಾನರಿಗೆ ಪ್ರವೇಶಿಸಲು ಬಿಡುವುದಿಲ್ಲ, ಇವರು ಮಾಂಸವನ್ನು ತಿಂತಾರೆ, ಹೊರಗೆ ಕುಳಿತುಕೊಳ್ಳಲಿ. ಇದೊಂದು ನನ್ನ ಪಾಪವಾಗಿತ್ತು. ನನ್ನೊಳಗೆ ಅಹಂಕಾರವಿತ್ತು, ನಾನು ರಾಜ ಎಂಬುದು. ನಾನು ಯೋಚಿಸಿದೆ, ಇವನಂತೂ ತುಚ್ಛ ಮಹಾತ್ಮ. ಒಬ್ಬ ದಿಲ್ಲಿಯ ಬಾದ್ಶಾಹನನ್ನು ಅವಮಾನ ಮಾಡಿದರು. ನನ್ನಿಂದ ಬಹಳ ಅಪರಾಧವಾಯಿತು. ನಾನು ತಮ್ಮ ಗುರುಗಳ ಹತ್ಯೆಯನ್ನು ಮಾಡಿಬಿಟ್ಟೆ. ಈಗ ಪರಮೇಶ್ವರ ಕಬೀರರು ಹೇಳಿದರು, ಪರವಾಗಿಲ್ಲ, ಬನ್ನಿ,
ಇವರ ಅಂತಿಮ ಸಂಸ್ಕಾರವನ್ನು ಮಾಡಿಸಿಯೇ ಹೋಗಬೇಕು ನೀವು. ಹೀಗೆ ಹೋಗಬೇಡಿ. ಸಮಾಜ ಗೊತ್ತಿಲ್ಲ, ಏನೇನು ಹೇಳ್ಬೋದು ತಮಗೆ. ಬನ್ನಿ. ಈಗ ಏನೂ ಹೇಳಲಿಲ್ಲ ಪರಮೇಶ್ವರ ಕಬೀರರು. ಅವರಿಗೆ ಶಾಪವನ್ನು ಕೊಡಲಿಲ್ಲ, ಕೋಪವೂ ಗೊಳ್ಳಲಿಲ್ಲ. ಈಗ ಸಿಕಂದರ್ ಲೋಧಿಯು ಬೀರ್ ಸಿಂಗನಿಗೆ ಹೇಳಿದ, ಬೀರ್ ಸಿಂಗ್ ಸೋದರ, ನನಗಿಂದು ಪರಮಾತ್ಮ ಸಿಕ್ಕರು. ಇಂತಹ ಮಹಾಪುರುಷನ ಆಶೀರ್ವಾದದಿಂದ ನಾನು ಸ್ವಸ್ಥನಾಗಿ ಬಿಟ್ಟೆ. ನಾನು ಇಂತಹ ಅಪರಾಧವನ್ನು ಮಾಡಿಬಿಟ್ಟೆ. ಇವರು ನನ್ನ ಗದರಿಸಲಿಲ್ಲ, ಬೆದರಿಸಲಿಲ್ಲ. ಒಳಗೆ ಹೋಗಿ ನೋಡಿದರು. ರಾಮಾನಂದರ 2 ತುಂಡುಗಳು, ತಲೆ ಬೇರೆ, ಶರೀರ ಬೇರೆ. ಅವರಿಗಂತೂ ಮೊದಲೇ ಗೊತ್ತಿತ್ತು. ಆಗ ಪರಮಾತ್ಮ ದಂಡವತ್ ಪ್ರಣಾಮ ಮಾಡಿದರು ತಮ್ಮ ಗುರುದೇವರಿಗೆ ಮತ್ತು ಎದ್ದು ನಿಂತರು. ಪಾದಗಳನ್ನು ಮುಟ್ಟಿದರು. ಹೇಳಿದರು, ಗುರುದೇವ ಎದ್ದೇಳಿ, ಆರತಿಯ ಸಮಯವಾಗಿದೆ. ಆಗ ಅಲ್ಲಿ ಆಶ್ರಮದಲ್ಲಿದ್ದಂತಹ ಭಕ್ತರು ಹೇಳುತ್ತಾರೆ, ಕಬೀರ, ಹೇ ಕಬೀರರೇ, ಮಹಾರಾಜರನ್ನಂತೂ ಸಿಕಂದರ್ ಲೋಧಿ ಕೊಂದುಬಿಟ್ಟ. ಇಷ್ಟರಲ್ಲಿ ಸಿಕಂದರ್ ಲೋಧಿ ಬಂದುಬಿಟ್ಟ ಹಿಂದಿನಿಂದ. ಅವರೆಲ್ಲರೂ ಗಾಬರಿಗೊಂಡಿದ್ದರು. ಮತ್ತೆ ಬಂದುಬಿಟ್ಟ ಇವನು, ಪುನಃ ಹೊಡೆಯುವನಂತ. ಅವರು ಸುಮ್ಮನಾದರೂ. ಪರಮಾತ್ಮ ಹೇಳಿದರು, ನೋಡ್ರಪ್ಪ, ಕಬೀರ್ ಸಾಹೇಬರು ಹೇಳಿದರು, ಯಾರೂ ಯಾರನ್ನೂ ಕೊಲ್ಲುವುದಿಲ್ಲ. ನಮ್ಮ ಗುರುಗಳ ಪ್ರಾರಬ್ಧವಿತ್ತು ಇವರ ಕೈಗಳಲ್ಲಿ. ಎಲ್ಲಿದ್ದ ಸಿಕಂದರ್ ಲೋಧಿ? ದಿಲ್ಲಿಯಿಂದ ಇಲ್ಲಿಗೆ ಹೊರಟು ಬಂದ. ಮತ್ತು ಎಲ್ಲಿ ನಮ್ಮ ಆಶ್ರಮ? ಏನು ಉದ್ದೇಶವಿತ್ತು ಇವರು ಇಲ್ಲಿ ಬರುವುದಕ್ಕೆ? ನೋಡಿ, ಇದಂತೂ ಸಂಸ್ಕಾರವಾಗಿದೆ ನಮ್ಮ ಗುರುಗಳದು. ಇವರ ಕೈಗಳಿಂದಲೇ ಮರಣ ಹೊಂದಬೇಕಿತ್ತು. ಮತ್ತು ನಮ್ಮ ಗುರುಗಳ ಆಯಸ್ಸಂತೂ ಇಷ್ಟೇ ಇತ್ತು. ಆ ಸಮಯದಲ್ಲಿ ರಾಮಾನಂದರ ವಯಸ್ಸು ಸರಿಸುಮಾರು ಅಂದರೆ ಆ ಸಮಯದಲ್ಲಿ ಅವರ ವಯಸ್ಸು ಸರಿಸುಮಾರು 120 ಅಥವಾ 130 ವರ್ಷಗಳ ಆಸುಪಾಸು ಇದ್ದಿರಬಹುದು. ಮೃತ್ಯು ಆಯಿತು ಅಂದರೆ ಇವರದು ಅಷ್ಟೇ ಆಯಸ್ಸು ಆಗಿತ್ತು. ನಂತರ ಪರಮಾತ್ಮ ಏನು ಮಾಡಿದರು ಅಂದರೆ, ಹೇಳಿದರು, ಎದ್ದೇಳಿ ಗುರುದೇವ, ಆರತಿಯ ಸಮಯವಾಗಿದೆ ಮತ್ತು ದಿಲ್ಲಿಯ ಬಾದ್ಶಾಹ ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ. ಇಷ್ಟು ಹೇಳುತ್ತಲೇ ಆ ಶರೀರದ ಮೇಲೆ ಆ ಕತ್ತು ತಂತಾನೇ ಬಂದು ಕೂಡಿಕೊಂಡಿತು ಮತ್ತು ಜೀವಿತಗೊಂಡರು ಮತ್ತು ಕುಳಿತರು. ಕುಳಿತುಕೊಂಡು ಹೀಗೆ ನೋಡಿದರು. 4 ಕಡೆ ಕೆಳಗೆ ನೋಡಿದರು. ಎದುರಲ್ಲಿ ಸಿಕಂದರ್ ಲೋಧಿ ನಿಂತಿದ್ದಾನೆ. ಪುನಃ ತಲೆಯಲ್ಲಿ ಅದೇ ಚಿಂತನೆ ಮೂಡಿತು. ಅದೇ ವಿಷಯಗಳು ಮರುಕಳಿಸಿ ಕೋಪಗೊಂಡ. ಈ ಮುಸಲ್ಮಾನ ಏಕೆ ಬಂದ ಆಶ್ರಮದಲ್ಲಿ? ಹಿಂದೂಗಳ ಆಶ್ರಮದಲ್ಲಿ. ನಂತರ ಎದುರಲ್ಲಿ ಏನು ನೋಡಿದ ಅಂದರೆ, ಅವನ ಆ ಕತ್ತು ಕಡಿಯಲ್ಪಟ್ಟಿತ್ತು. ಅದರಿಂದ 2 ಧಾರೆಗಳು ಹರಿಯುತ್ತಿದ್ದವು. ಒಂದು ಹಾಲಿನದ್ದು, ಒಂದು ರಕ್ತದ್ದು, ನೆತ್ತರಿನದು. ಕಬೀರ ಪರಮೇಶ್ವರರಿಂದ ತಿಳಿಯ ಬಯಸಿದರು ರಾಮಾನಂದರು. ಏಕೆಂದರೆ ಅವರು ಅರಿತಿದ್ದರೇನೆಂದರೆ ಇವರು ಪರಮಾತ್ಮನೆಂದು. ಪೂಜ್ಯ ಕಬೀರ ಪರಮೇಶ್ವರರಲ್ಲಿ ರಾಮಾನಂದರು ಕೇಳಿದರೇನೆಂದರೆ, ಹೇ ಭಗವಂತ, ನನ್ನ ಶರೀರದಿಂದ ಈ ಹಾಲು ಮತ್ತು ರಕ್ತ ಹೇಗೆ? ಒಂದಂತೂ ರಕ್ತವೇ ರಕ್ತವಾಗಬೇಕಿತ್ತು, ಅಥವಾ ನೆತ್ತರು ಅಥವಾ ಹಾಲಾಗಬೇಕಿತ್ತು. ಇದು ಹಾಲು ಮತ್ತು ರಕ್ತ ಅರ್ಧ ಅರ್ಧ ಹೇಗೆ? ಒಂದು ಅಂಗದಿಂದ ಹಾಲು ಮತ್ತು ಒಂದು ಅಂಗದಿಂದ ರಕ್ತ, ನೆತ್ತರು ಹೇಗೆ ಹೊರಬಂತು? ಆಗ ಪರಮೇಶ್ವರರು ಹೇಳಿದರು, ಹೇ ಪ್ರಭು, ಹೇ ಸ್ವಾಮಿಗಳೇ, ಮೊದಲು ತಾವು ಬ್ರಾಹ್ಮಣರಿಗೆ ಮಾತ್ರ ದೀಕ್ಷೆಯನ್ನು ನೀಡುತ್ತಿದ್ದಿರಿ ಮತ್ತು ಬೇರೆ ಅಂದರೆ ಶೂದ್ರರನ್ನು, ಅನ್ಯ ಜಾತಿಯವರೊಂದಿಗೆ ತಾವು ದ್ವೇಷವನ್ನು ಮಾಡುತ್ತಿದ್ದೀರಿ. ಆದರೆ ತಾವು ಮೊದಲೇ ಈ ದಾಸನ ಮೇಲಂತೂ ದಯ ಮಾಡಿದಿರಿ ಮತ್ತು ಶಿಷ್ಯನನ್ನಾಗಿ ಮಾಡಿಕೊಂಡಿರಿ. ಈಗ ತಾವು ಮುಸಲ್ಮಾನರನ್ನು ದ್ವೇಷದಿಂದ ನೋಡುತ್ತಿರುವಿರಿ. ಈ ಕಾರಣದಿಂದಾಗಿ ತಾವು ಇನ್ನೂ ಕಂಪ್ಲೀಟ್ ಆಗಿಲ್ಲ. ತಾವು ಮೋಕ್ಷಾಧಿಕಾರಿ ಇನ್ನೂ ಆಗಿಲ್ಲ. ಹಿಂದೂ ಮತ್ತು ಮುಸಲ್ಮಾನ ಬೇರೆ ಬೇರೆ ಅಲ್ಲ ಗುರುದೇವ. ನಾವು ಒಬ್ಬರೇ ತಂದೆಯ ಸಂತಾನವಾಗಿದ್ದೇವೆ. ಆ ಒಬ್ಬ ಪರಮಪಿತನ ಮನೆಯಿಂದ ಬಂದಿದ್ದೇವೆ. ಇಂದು ಯಾರೋ ಒಬ್ಬ ಹಿಂದೂ, ಯಾರೋ ಒಬ್ಬ ಮುಸಲ್ಮಾನ ಇದ್ದಾರೆ. ಭಗವಂತನ ದರ್ಬಾರಿನಿಂದ ಒಂದೇ ರೀತಿಯಲ್ಲಿ ಬಂದಿದ್ದೆವು ನಾವು. ಇದು ಹೇಗೆಂದರೆ, ಇದಂತೂ ನಮ್ಮ ಅಲ್ಪ ಬುದ್ಧಿಯ ವಿಚಾರವಾಗಿದೆ. 1.5 ಗಂಟೆ ತನಕ ಪ್ರವಚನವನ್ನು ಮಾಡಿದರು. ಇದೇ ಧರ್ಮದ ನಡುವಿನ ಕಂದಕವನ್ನು ನಿವಾರಿಸಲಿಕ್ಕಾಗಿ 1.5 ಗಂಟೆ ತನಕ ಪ್ರವಚನವನ್ನು ಅಲ್ಲಿ ಅವರು ಮಾಡಿದರು. ಅಂದರೆ ಗುರುದೇವ, ತಾವು ಮೋಕ್ಷಾಧಿಕಾರಿ ಆಗಲು ಸಾಧ್ಯವಿಲ್ಲ ಒಂದೊಮ್ಮೆ ತಮ್ಮ ಹೃದಯದಲ್ಲಿ ಈ ಥರ ದ್ವೇಷ ಇದ್ದರೆ. ಆಗ ರಾಮಾನಂದರು ನಿಂತುಕೊಂಡರು. ಈಗ ನೋಡಿ ಪುಣ್ಯಾತ್ಮರೇ, ಯಾರಿಗೆ ಭಗವಂತ ಬೇಕಾಗಿದ್ದಾರೆ? ರಾಮಾನಂದರು ಬಾಲ್ಯದಿಂದಲೇ ಅನ್ಮ್ಯಾರಿಡ್ ಆಗಿದ್ದರು. 16 ವರ್ಷದ ವಯಸ್ಸಿನಲ್ಲೇ ಮನೆ ಬಿಟ್ಟು ಪರಮಾತ್ಮನಿಗಾಗಿ ಹೊರಟು ಬಿಟ್ಟಿದ್ದರು. ಮೊದಲಂತೂ ಎಲ್ಲೂ ಯಾರೂ ಸಿಗದುದಕ್ಕೆ ಸ್ವತಃ ಗುರು ಆದರು. ನಂತರ ಪರಮಾತ್ಮ ದಯಾಳು ಬಂದು ಅವರಿಗೆ ಸಿಕ್ಕಿದರು. ಸತ್ಯಖಂಡವನ್ನು ತೋರಿಸಿದರು. ತನ್ನ ಸ್ಥಿತಿಯಿಂದ ಪರಿಚಿತಗೊಳಿಸಿದರು. ನಂತರ ಅವರು ಹಿಂದಿರುಗಿ ಬಂದರು. ಆಗ ಅವರು 140-150 ವರ್ಷದವರು ಆಗಿದ್ದರು. ಮತ್ತು ಮೃತ್ಯುವಿನ ಬಗ್ಗೆ ಅವರ ಪ್ರಾರಬ್ಧ ಇಷ್ಟೇ ಆಗಿತ್ತು. ಮಾಲೀಕರು ಹೇಳಿಬಿಟ್ಟಿದ್ದರು. ಅಂದರೆ ತಮ್ಮ ಜೀವನ ಇರಲಿಲ್ಲ ಮುಂದಕ್ಕೆ ಮತ್ತು ತಮ್ಮ ಮೋಕ್ಷ ಈಗ ಆಗುವುದರಲ್ಲಿಲ್ಲ. ಇದಕ್ಕಾಗಿ ನಾನು ತಮ್ಮ ಆಯಸ್ಸನ್ನು ಹೆಚ್ಚಿಸಿರುವೆನು ಈಗ. ಮತ್ತು ಭಕ್ತಿಯನ್ನು ಮಾಡಿ ಮತ್ತು ದೇಶವನ್ನು ಬಿಟ್ಟುಬಿಡಿ ಗುರುದೇವ.
ಆಗ ಎದ್ದು ನಿಂತು ಸಿಕಂದರ್ ಲೋಧಿಯನ್ನು ಆಲಂಗಿಸಿಕೊಂಡರು ರಾಮಾನಂದರು ಆ ಮುಸಲ್ಮಾನನನ್ನು ಮತ್ತು ಹೇಳಿದರು, ಮಗನೇ, ನಾನಂತೂ ದುರ್ಬುದ್ಧಿಯಿಂದ ಒಡಗೂಡಿದ್ದೆ. ನನ್ನ ಕಣ್ಗಳು ತೆರೆದವು. ನಾನಿಂದು ಸತ್ತು ಹೋಗಿದ್ದೆ. ಮೋಕ್ಷ ಭಕ್ತಿ ಯೋಗ್ಯ ಆಗಿರಲಿಲ್ಲ ನಾನು, ಮತ್ತು ನಂತರ ನಾನು ಪಶು ಆಗುತ್ತಿದ್ದೆ. ಪರಮಾತ್ಮ ಹೇಳಿದರು, ರಾಮಾನಂದರೇ, ಇಂದು ತಾವು ಬ್ರಾಹ್ಮಣರು. ನಮ್ಮ ಸಂಸ್ಕಾರಗಳು ಬಹಳ ಹಿಂದಿನ ಯುಗಗಳಿಂದ ಸೇರಿಕೊಂಡದ್ದಾಗಿವೆ. ಮುಂದಿನ ಜನ್ಮ ಯಾರು ಬಲ್ಲರು? ತಮ್ಮದು ಮುಸಲ್ಮಾನರ ಮನೆಯಲ್ಲಾಗಬಹುದು ಜನ್ಮ, ಮತ್ತು ಆಗ ತಾವು ಹಿಂದೂಗಳನ್ನು ದ್ವೇಷಿಸುವಿರಿ. ಈ ರೀತಿಯ ಪ್ರವಚನವನ್ನು ಕೇಳಿ ರಾಮಾನಂದರ ಆತ್ಮ ಶುದ್ಧಗೊಂಡಿತು. ಗದ್ಗದಿತರಾದರು ಮತ್ತು ಸಿಕಂದರ್ ಲೋಧಿಯನ್ನು ಆಲಂಗಿಸಿದರು ಮತ್ತು ಹೇಳಿದರು, ಮಗನೇ, ನನ್ನಿಂದ ತಪ್ಪಾಯಿತು, ಕ್ಷಮಿಸು ನನ್ನನ್ನು. ನಾನು ದುರ್ಬುದ್ಧಿಯಿಂದ ಆವರಿಸಲ್ಪಟ್ಟಿದ್ದೆ. ಈ ಪರಮಾತ್ಮ ಸಿಕ್ಕಿದರು ನನಗೆ. ಇವರು ನನ್ನ ಎಲ್ಲ ಕತ್ತಲೆಯನ್ನು ದೂರ ಮಾಡಿದರು. ಅದರ ನಂತರ ರಾಮಾನಂದರು ಯಾರೊಂದಿಗೂ ದ್ವೇಷ ಮಾಡಲಿಲ್ಲ. ಪರಮಾತ್ಮ ಹೇಳುತ್ತಾರೆ, ಎಲ್ಲಿಯವರೆಗೆ ನಮ್ಮ ಹೃದಯದಲ್ಲಿ ಈ ರೀತಿಯ ವಿಚಾರಗಳು ತುಂಬಿರುತ್ತವೆಯೋ ಅಲ್ಲಿವರೆಗೆ ನಾವು ಮೋಕ್ಷಾಧಿಕಾರಿಗಳಲ್ಲ. ಹಾಗಾಗಿ ಪುಣ್ಯಾತ್ಮರೇ, सतगुरु जो चाहे सो कर ही, 14 कोट दूत जम डर ही, ऊत भूत जम त्रास निवारे, और ಚಿತ್ರಗುಪ್ತ के कागज पाड़े. ಈಗ ಇಲ್ಲಿ ಬಹಳಷ್ಟು ಇಂತಹ ವ್ಯಕ್ತಿಗಳು ಕೂಡ ಬರ್ತಾರೆ. ಎಲ್ಲ ಸ್ಥಳಗಳಲ್ಲಿ ತಿರುಗಾಡಿದರೂ ಪ್ರೇತಾತ್ಮ ಬಿಟ್ಟು ಹೋಗುವುದೇ ಇಲ್ಲ. ಊತ್ ಭೂತ್ ಆಗಿರುತ್ತದೆ ಅದು, ಮತ್ತು ಇವು ಸಂಸ್ಕಾರಗಳಾಗಿರುತ್ತವೆ ಅವರದು. ಈಗ ಪರಮಾತ್ಮ ಏನು ಮಾಡುತ್ತಾರೆ? ಈ ಭೂತ ಯಾರು? ಆ ಭೂತವು ಮೊದಲು ಮನುಷ್ಯನಾಗಿದ್ದ, ಮತ್ತು ಅವನು ಮನುಷ್ಯ ಜೀವನದಲ್ಲಿ ಏನು ಪಾಪ ಮಾಡಿದ, ಭಕ್ತಿ ಸರಿಯಾಗಿ ಮಾಡಿಲ್ಲ. ಇಂದು ಆ ಜೀವಾತ್ಮ ಭೂತವಾಗಿದೆ. ಭೂತ ಕೂಡ ಆ ಪ್ರೇತ ಏನಿದೆ, ಇದು ಕೂಡ ಒಂದು ಮನುಷ್ಯರ ಕೆಟಗರಿ ಆಗಿರುತ್ತದೆ. ಅಂದರೆ ಮನುಷ್ಯರನ್ನು ಹಲವು ಸಾವಿರ ಪ್ರಕಾರಗಳಾಗಿ ಹೇಳಲಾಗಿದೆ, ಅವುಗಳಲ್ಲಿ ಒಂದಾಗಿರುತ್ತದೆ. ಈಗ ಸೂಕ್ಷ್ಮ ಶರೀರ ಅವನೊಡನೆ ಇರುತ್ತದೆ. ಹಾಗಾಗಿ ಅದು ಹಿಂದಿನ ಸಂಸ್ಕಾರಗಳಿಂದ ಅವನೊಡನೆ ಅಂಟಿಕೊಂಡಿರುತ್ತದೆ. ಈ ಮಾತಂತೂ ಸತ್ಯ, ಖಂಡಿತ ಸತ್ಯವಾಗಿದೆ. ಇವನು ಹೀಗೆ ಹೇಳುತ್ತಿರುವನು. ಹೀಗೆ ಆಗಿದೆ. ಈಗ ಪರಮಾತ್ಮನ ದರ್ಬಾರಿನಲ್ಲಿ ಇಲ್ಲಿ ಬರುವುದರಿಂದ ಪರಮಾತ್ಮ ಅವರದು ಕೂಡ ಸಂಸ್ಕಾರಗಳನ್ನು ಬೇರೆ ಬೇರೆ ಮಾಡಿಬಿಡುತ್ತಾರೆ. ಎಲ್ಲ ಜೀವಾತ್ಮ ಅದೇ ಪರಮಾತ್ಮನದಾಗಿವೆ. ಬೇಕಾದರೆ ಯಾರೋ ಪಿತರನಿರಲಿ, ಪ್ರೇತನಿರಲಿ, ಯಾವುದೇ ದೇವನಿರಲಿ, ದಾನವನಿರಲಿ, ಜೀವಿಯಾಗಿರಲಿ, ಇರುವೆ ಇರಲಿ, ಎಲ್ಲವುಗಳ ಉದ್ಧಾರ ಬಯಸ್ತಾನೆ ಅವನು. ಹಾಗೆ ಪರಮಾತ್ಮ ಹೇಳ್ತಾರೆ, ಸದ್ಗುರು ಏನು ಬಯಸ್ತಾರೋ ಅದನ್ನು ಮಾಡಬಹುದು. 14 ಕೋಟಿ ಯಮನ ದೂತರು ಆ ಪರಮಾತ್ಮನಿಗೆ ಭಯಪಡುತ್ತಾರೆ. और ऊत भूत जम त्रास निवारे, और चित्रगुप्त के कागज पाड़े. ಈಗ ಚಿತ್ರಗುಪ್ತನ ಕಾಗದವನ್ನು ಹರಿದು ಬಿಡುವರು. मासा घटे ना तिल बधाए विध ना लिखे जो लेख, और सच्चा सतगुरु मेट के ऊपर मार दे मेघ. ಅವರು ಸತ್ಯವಾದ ಸದ್ಗುರು ಪೂರ್ಣ ಪರಮಾತ್ಮ ಕಬೀರರು. ತನ್ನ ಪ್ರೀತಿಯ ಆತ್ಮದ ದುಃಖವನ್ನೂ ಕೂಡ ದೂರ ಮಾಡುವರು. ಅಂತೆಯೇ ಸಿಕಂದರ್ ಲೋಧಿಯ ಪ್ರಾರಬ್ಧದೊಳಗೆ ಆ ಪಾಪ ಕರ್ಮದ ಕಾರಣ ಅವರ ಪ್ರಾರಬ್ಧದಲ್ಲಿ ಬರೆಯಲಾಗಿತ್ತು, ಅವರ ಜೀವನದಲ್ಲಿ ಬರೆಯಲಾಗಿತ್ತು. ಅದನ್ನು ಯಾರೂ ಅಳಿಸುವವರು ಇರಲಿಲ್ಲ. ಬ್ರಹ್ಮ ಅಳಿಸಲಾರ, ವಿಷ್ಣು ಅಳಿಸಲಾರ, ಹಾಗೂ ಶಿವನು ಅಳಿಸಲಾರ. ಬ್ರಹ್ಮನಾಗಲಿ ಪರಬ್ರಹ್ಮನಾಗಲಿ ಅಳಿಸಲಾರರು. ಕೇವಲ ಪರಮಾಕ್ಷರ ಬ್ರಹ್ಮ ಕಬೀರ ದೇವನೇ ನಮ್ಮ ಆ ಪ್ರಾರಬ್ಧದ ಒಳಗೆ ಪಾಪಕರ್ಮದ ಕಾರಣ ಯಾವ ಆಪತ್ತು ಬರುವಂತಿರುವುದೋ ಅವನ್ನೆಲ್ಲ ನಾಶ ಮಾಡಬಲ್ಲರು. ಅವರು ನಮ್ಮ ಆಯಸ್ಸನ್ನು ಕೂಡ ಹೆಚ್ಚಿಸಬಲ್ಲರು. ಸಚ್ಚಾ ಸದ್ಗುರು ಮಿಟಾಕರ್, ಒಂದೊಮ್ಮೆ ತಮ್ಮ ಆಯಸ್ಸು ಕಡಿಮೆ ಇದ್ದರೆ ಅದನ್ನು ಪರ್ಮನೆಂಟ್ ಆಗಿ ವೃದ್ಧಿಸಿಬಿಡುವರು. ನಂತರ ಅವನನ್ನು ಯಾರೂ ಸಾಯಿಸಲಾರರು, ಒಂದೊಮ್ಮೆ ನಿಯಮಗಳಲ್ಲಿ ಸರಿಯಾಗಿದ್ದರೆ. ऊपर मार दे मेघ, ಅಂದರೆ ಎಕ್ಸ್ಟೆಂಡ್ ಮಾಡಿಬಿಡುವರು. ಅವನನ್ನು ಯಾರೂ ಮುಟ್ಟಲಾರರು. ಮತ್ತು ಎಲ್ಲಿವರೆಗೆ? ತಾವು ಮರ್ಯಾದೆಯಲ್ಲಿ ಇರುವಿರಿ. ಹೀಗಾಗಿ ಹೇಳ್ತಾರೇನೆಂದರೆ, सतगुरु के दरबार में कमी काहे की ना, अनसमोज नहीं पावता से तेरी चूक चाकरी में. ಒಂದೊಮ್ಮೆ ತಮಗೆ ಯಾವ ಲಾಭವಾಗುತ್ತಿಲ್ಲವೆಂದರೆ ತಮ್ಮ ಏನು ಕೊರತೆ ಎಂದು ನೋಡಿ. ಎಲ್ಲಾದರೂ ನನ್ನಿಂದ ಏನಾದರೂ ತಪ್ಪಾಗಿಲ್ಲ ತಾನೇ? ಸಾಧನೆಯಲ್ಲಿ ಯಾವುದೇ ಕೊರತೆಯಾಗಿಲ್ಲ ತಾನೇ? ನಂತರ ನೋಡಿ ತಮ್ಮ ಕೊರತೆಯನ್ನು ಸರಿಪಡಿಸಿಕೊಂಡು ಮತ್ತು ಮರ್ಯಾದೆಯಲ್ಲಿರುತ್ತಾ ಸತ್ಯ ಸಾಧನೆಯನ್ನು ಮಾಡಿ ಭಗವಂತನದು. ನಂತರ ನೋಡಿ ಆ ಪರಮಾತ್ಮನ ಕೃಪೆಯನ್ನು. ಪುಣ್ಯಾತ್ಮರೇ, ತಾವು ಶುದ್ಧ ಮನಸ್ಸಿನಿಂದ ತೊಡಗಿ ಒಂದು ಬಾರಿ, ಒಂದು ವೇಳೆ ಲೇಟಾಗಿ ಯಾರಿಗಾದರೂ ಲಾಭ ಪ್ರಾರಂಭವಾದರೆ ಅದಕ್ಕೆ ಕಾರಣ ಇರುತ್ತದೆ. ಅಂದರೆ ಬಹಳ ತಡವಾಗಿ ಯಾರಿಗಾದರೂ ಲಾಭ ಪ್ರಾರಂಭವಾದರೆ ಭಗವಂತನ ದರ್ಬಾರಿನಲ್ಲಿ ಅದಕ್ಕೊಂದು ಕಾರಣ ಇದೆ. ಒಂದು ಕಾರಣ ಇದಾಗಿರುತ್ತದೆ, ಅಂದರೆ ಅವನಿಗೆ ವಿಶ್ವಾಸ ಇರುವುದಿಲ್ಲ ಇಲ್ಲಿಯದು. ಮತ್ತು ಎರಡನೆಯದು ಇದಾಗಿರುತ್ತದೆ, ಅಂದರೆ ನಾವು ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡುವುದಿಲ್ಲ. ಇಲ್ಲಿಂದ ನಾವು ನಾಮದೀಕ್ಷೆ ಪಡೆದು ಹೋದೆವು, ಯಾರೋ ಭ್ರಮಿತಗೊಳಿಸಿದರು, ಅಂದರೆ ಅಲ್ಲಿ ಹೋದ ಕೂಡಲೇ ಎಲ್ಲವೂ ಸರಿಯಾಗುವುದು. ಆಗ ನೀವು ಯೋಚಿಸುವಿರಿ, ನಡೆ ಅಲ್ಲಿಗೆ ಹೋಗೋಣ. ಆಗ ಇಲ್ಲಿಂದ ಸಿಗುವಂಥ ಲಾಭ ಏನಿದೆ ತಮ್ಮದು ಅದು ಸಮಾಪ್ತವಾಯಿತು.
ಅಂದರೆ ನಾಮಖಂಡನೆ ಆಯಿತು. ಅಂದರೆ ನಾವು ಕನೆಕ್ಷನ್ ತೆಗೆದುಕೊಳ್ಳುತ್ತೇವೆ ವಿದ್ಯುತ್ತಿನದು, ಮತ್ತು ಯಾವುದೋ ಕಾರಣದಿಂದ ಆ ಕನೆಕ್ಷನ್ ಕಟ್ಟಾಯಿತು. ಆಗ ವಿದ್ಯುತ್ನಿಂದ ಏನು ಲಾಭ ಆಗಬೇಕಾಗಿತ್ತೋ ಅದು ಬಂದಾಗುವುದು ತಮ್ಮದು. ಆಗ ನಿಸ್ಸಂದೇಹವಾಗಿ ಬಟನ್ ಒತ್ತುತ್ತಾ ಇರಿ, ಸ್ವಿಚ್ ಆನ್ ಮಾಡ್ತಾ ಇರಿ, ಯಾವ ಲಾಭವೂ ಆಗದು. ಮತ್ತು ನಂತರ ಮಂತ್ರವನ್ನು ಮಾಡ್ತಾ ಇದ್ರೂ ಅಷ್ಟೇನೆ ಯಾರ ನಾಮಖಂಡನೆ ಆಗುತ್ತದೆ. ಪರಮಾತ್ಮನ ಪವರಿನ ಕನೆಕ್ಷನ್ ಕಟ್ಟಾಯಿತು. ಅಂದರೆ ಲಾಭ ಪಡೆಯುವುದರಲ್ಲಿ ನಾವು ಹೀಗೆ ಲೇಟ್ ಆಗ್ತೇವೆ. ಇಲ್ಲಿ ನಾಮದೀಕ್ಷೆ ಇಂಥ ಸಮಯದಲ್ಲಿ ಪಡೆಯಿರಿ, ಅಂದರೆ ಯಾವಾಗ ತಮಗೆ ಪೂರ್ಣ ವಿಶ್ವಾಸವಾಗುವುದು ಮತ್ತು ಜ್ಞಾನವನ್ನು ಚೆನ್ನಾಗಿ ಅರಿಯುವಿರಿ. ಮತ್ತು ಅನ್ಯ ಭಕ್ತಿಯನ್ನು ಮಾಡಬೇಡಿ. ಪರಮಾತ್ಮ ಹೇಳ್ತಾರೆ, 100 वर्ष सतगुरु पूजा, एक दिन आन उपासी, वो अपराधी आत्मा फिर पड़े काल की फांसी. ಈ ಪರಮಾತ್ಮನ ಆಶ್ರಯದಲ್ಲಿ ಬಂದ ನಂತರ ಅನ್ಯ ಪೂಜೆಗಳನ್ನು ಮಾಡಬಾರದು. ತಾವು ಕೇವಲ ಇದೇ ಮಂತ್ರವನ್ನು ಮಾಡಬೇಕು. ತಿಳಿಸಿರುವ ಮರ್ಯಾದೆಯನ್ನು ಕೊನೆ ಉಸಿರಿನ ತನಕ ಪಾಲಿಸಬೇಕು. ಮತ್ತು ಕೆಲವೇ ದಿನಗಳಲ್ಲಿ ನೋಡಿ ರಿಸಲ್ಟ್ ಈ ಪರಮಪಿತ ಪರಮಾತ್ಮನದು. ತಾವು ಗ್ರಹಿಸಲಾಗದಂತಹ ಸುಖ ನೀಡುವನು ತಮಗೆ, ಏಕೆಂದರೆ ಇದು ಸಮರ್ಥ ಶಕ್ತಿಯಾಗಿದೆ. बोलो सतगुरुदेव सत साई. ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ. ಕಬೀರ ಪರಮೇಶ್ವರರು ಇವರು ನಮ್ಮೆಲ್ಲ ಆತ್ಮಗಳ ಪರಮಪಿತರಾಗಿದ್ದಾರೆ. ಇವರು ನಮ್ಮ ಜನಕರು ಆಗಿದ್ದಾರೆ. ಇವರು ನಮ್ಮ ಮೇಲೆ ಸಹಾನುಭೂತಿಯುಳ್ಳವರಾಗಿದ್ದಾರೆ. ನಾವೆಲ್ಲರೂ ಇಲ್ಲಿ ಕಾಲನ ಲೋಕದಲ್ಲಿ ಇದ್ದೇವೆ. ಅವನು ಸ್ವತಃ ಗೀತೆ ಅಧ್ಯಾಯ ಸಂಖ್ಯೆ 11ರ ಶ್ಲೋಕ ಸಂಖ್ಯೆ 32ರಲ್ಲಿ ಶ್ರೀಕೃಷ್ಣನ ಶರೀರದಲ್ಲಿ ಪ್ರವೇಶ ಮಾಡಿ ಹೇಳುತ್ತಿದ್ದಾನೇನೆಂದರೆ, ನಾನು ಕಾಲನು ಮತ್ತು ಎಲ್ಲ ಲೋಕಗಳನ್ನು ನಾಶಗೊಳಿಸಲು ಪ್ರವರ್ತನಾಗಿರುವೆನು, ಈಗ ಪ್ರಕಟನಾಗಿರುವೆನು. ಪುಣ್ಯಾತ್ಮರೇ, ಇಲ್ಲಿಯ ಭಗವಂತ ಸ್ವತಃ ಹೀಗೆ ಹೇಳುತ್ತಿರುವನು, ಇವರನ್ನೆಲ್ಲ ತಿನ್ನುವೆನು. ದೇವತೆಗಳನ್ನು ತಿನ್ನುತ್ತಿದ್ದಾನೆ, ಋಷಿಗಳನ್ನು ತಿನ್ನುತ್ತಿರುವನು, ಮತ್ತು ಅವನದೇ ಸ್ತುತಿಯನ್ನು ಕೂಡ ಮಾಡುತ್ತಿದ್ದಾರೆ. ಎಂದರೆ, ನಮ್ಮನ್ನು ಬಿಟ್ಟುಬಿಡಿ, ನಮ್ಮ ಮೇಲೆ ದಯೆ ತೋರು, ಮಂಗಳವಾಗಲಿ ಮಂಗಳವಾಗಲಿ. ಹಾಗಾದರೆ ಅವನಲ್ಲಿ ಇಷ್ಟೊಂದು ಕೃಪೆ ಇಲ್ಲವಾದರೆ ಅವನು ಭಗವಂತನಾಗಲು ಹೇಗೆ ಸಾಧ್ಯ? ಯಾವ ಯಾವ ಲೋಕದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಹಿಂಸೆ ಎಂಬುದಾಗುತ್ತಿದೆಯೋ, ಅಂದರೆ ಜೀವಿಗಳ ಮೃತ್ಯು, ಅದು ಹಿಂಸೆಯೇ ಆಗಿದೆ. ಯಾರೋ ತರುಣ ಸಾಯುತ್ತಿದ್ದಾನೆ, ಯಾರೋ ವೃದ್ಧ ಸಾಯುತ್ತಿದ್ದಾನೆ, ಯಾರೋ ಮಗ, ಯಾರೋ ಮಗಳು. ಕ್ಷೇತ್ರಕ್ಕೆ ಕ್ಷೇತ್ರವೇ ನಷ್ಟವಾಗಿ ಹೋಗುತ್ತದೆ. ಮತ್ತು ಇಲ್ಲಿ ನಾವು ಸುಖದ ಹುಡುಕಾಟವನ್ನು ಮಾಡುತ್ತಿದ್ದೇವೆ. ನಾವಂತೂ ಶುದ್ಧ ಬಾಲಕರಾಗಿದ್ದೇವೆ. ನಾವು ಮುಗ್ಧ ಆತ್ಮದವರು ಆಗಿದ್ದೇವೆ. ತತ್ವಜ್ಞಾನದ ಅಭಾವದಿಂದಾಗಿ ನಾವು ಜ್ಞಾನ ನೇತ್ರಹೀನರಾಗಿದ್ದೇವೆ. ನಾವು ಆ ವಸ್ತುವಿನ ಹುಡುಕಾಟವನ್ನು ಮಾಡುತ್ತಿದ್ದೇವೆ, ಯಾವುದು 21 ಬ್ರಹ್ಮಾಂಡಗಳಲ್ಲಿಯೂ ಇಲ್ಲ. ಆ ಸುಖ ಎಲ್ಲಿರ್ತದಂದರೆ, ಎಲ್ಲಿ ಮೃತ್ಯು ಇರುವುದಿಲ್ಲ ಮತ್ತು ಎಲ್ಲಿ ಯಾವುದೇ ವಿಪತ್ತು, ಯಾವುದೇ ಪ್ರಕಾರದ ಪ್ರಾಕೃತಿಕ ಆಪತ್ತುಗಳು ಇಲ್ಲ, ಎಲ್ಲಿ ಯಾವುದೇ ವಸ್ತುವಿನ ಅಭಾವ ಇರುವುದಿಲ್ಲ, ಯಾವುದೇ ಪದಾರ್ಥದ ಅಭಾವ ಇರುವುದಿಲ್ಲ, ಯಾವ ಕಷ್ಟವೂ ಜೀವಾತ್ಮನಿಗೆ ಇರುವುದಿಲ್ಲ, ಅಲ್ಲಿರ್ತದೆ. ಮತ್ತು ಆ ಸ್ಥಾನ ಸತ್ಯಲೋಕವಾಗಿದೆ. ಅದನ್ನು ಸನಾತನ ಪರಮಧಾಮವೆಂದು ಹೇಳುತ್ತಾರೆ. ಅಲ್ಲಿ ನಮ್ಮ ಪರಮಪಿತ ಪರಮಾತ್ಮ, ನಮ್ಮ ಜನಕರು, ನಮ್ಮ ಸ್ವಾಮಿ ಇರುತ್ತಾರೆ. ಅಲ್ಲಿ ಇನ್ನೂ ಅಸಂಖ್ಯ ನಮ್ಮ ಸೋದರ ಸೋದರಿಯರು ಇರುವರು. ಕರ್ಮಹೀನರಾದ ನಾವು ಈ ಕಾಲನ ಮೇಲೆ ಆಸಕ್ತರಾಗಿ ನಾವು ದುರಾದೃಷ್ಟದವರು ಇವನೊಡನೆ ಬಂದುಬಿಟ್ಟೆವು. ಯಾವಾಗ ನಾವು ಅಲ್ಲಿಂದ ಬಂದೆವು, ನಮ್ಮೊಳಗೆ ವಿಶೇಷವಾದ ದಯೆ ಇತ್ತು, ಭಕ್ತಿ ಭಾವವಿತ್ತು, ಮತ್ತು ನಾವು ಬಹಳ ಪುಣ್ಯಯುಕ್ತರಾಗಿ ಇದ್ದೆವು. ಬಹಳಷ್ಟು ನಮ್ಮೊಡನೆ ಭಕ್ತಿಯ ಶಕ್ತಿಯೂ ಇತ್ತು. ಆದರೆ ನಮ್ಮಿಂದ ಹೇಗೆ ತಪ್ಪಾಗಿ ಹೋಯಿತು? ಒಂದು ಸಮಯದಲ್ಲಿ ಒಂದು ರಸ್ತೆಯ ನಿರ್ಮಾಣವಾಗುತ್ತಿತ್ತು. ರಸ್ತೆಯದು, ರೋಡಿನದು. ಮತ್ತಲ್ಲಿ ಒಬ್ಬ ಸೋದರಿಯು ತನ್ನ ಮಗುವನ್ನು ಬಟ್ಟೆಯಲ್ಲಿ ಕಟ್ಟಿ, ಅಂದರೆ ತೊಟ್ಟಿಲಂತೆ ಒಂದು ಮಾಡುತ್ತಾರೆ,
ಅದೇ ರೀತಿ ಬಟ್ಟೆಯನ್ನು ತೊಟ್ಟಿಲಂತೆ ಕಟ್ಟಿ ಆ ಬಟ್ಟೆಯಲ್ಲಿ ಮಲಗಿಸಿಟ್ಟಿದ್ದಳು. ಮತ್ತವಳಲ್ಲಿ ಕೂಲಿ ಕೆಲಸವನ್ನು ಮಾಡುತ್ತಿದ್ದಳು. ಅಳುತ್ತಿದ್ದಳು. ಅವಳು ಮಧ್ಯಾಹ್ನದ ಸಮಯದಲ್ಲಿ ರೆಸ್ಟ್ ಮಾಡುತ್ತಿರುವಾಗ ಅವಳಿಗೆ ಕೇಳಿದರೆ, ಮಗಳೇ, ಏಕೆ ಅಳುತ್ತಿರುವೆ ಸೋದರಿ, ಏನು ಕಾರಣ? ಆಕೆ ಹೇಳಿದಳೆಂದರೆ, ನಾನು ಬಹಳ ದೊಡ್ಡ ಅಂದರೆ ಒಳ್ಳೆಯ ಶ್ರೀಮಂತ ತಂದೆಯ ಪುತ್ರಿಯಾಗಿದ್ದೆ. ಮತ್ತು ಯಾರೊಡನೆ ನಾನು ಲವ್ ಮ್ಯಾರೇಜನ್ನು ಮಾಡಿಕೊಂಡೆನೋ ಇವನು ನಮ್ಮಲ್ಲಿ ನೌಕರನಾಗಿದ್ದ. ನಾನು 18 ವರ್ಷದವಳಾಗಿದ್ದೆ, ಆದರೆ ಪ್ರಬುದ್ಧ ಬುದ್ಧಿಯವಳಾಗಿರಲಿಲ್ಲ. ನನ್ನದು ಇವನೊಡನೆ ಸಂಬಂಧ ಉಂಟಾಯಿತು. ಮನೆಯವರೆಲ್ಲ ಬಹಳಷ್ಟು ನಿರಾಕರಿಸಿದ್ದರು, ಸಾಕಷ್ಟು ತಿಳಿಸಿದರು. ಮಗಳೇ, ಬಹಳ ದುಃಖ ಅನುಭವಿಸುವ ನೀನು, ಏಕೆಂದರೆ ತಂದೆ ತಾಯಿಯರಿಗೆ ಭವಿಷ್ಯದ ಬಗ್ಗೆ ತಿಳಿದಿರುತ್ತದೆ. ಬಾಲಕರು ಅರಿವಿಲ್ಲದವರಾಗಿರುತ್ತಾರೆ, ಭಾವುಕರಾಗಿ ತಮ್ಮ ಜೀವನವನ್ನು ನಷ್ಟಗೊಳಿಸಲು ತಯಾರಾಗಿರುತ್ತಾರೆ. ಇವರಿಗೆ ಒಳ್ಳೆಯದನ್ನು ಹೇಳುವವರು ಯಾರೂ ಇಲ್ಲವೇ? ಇವರಿಗೆ ಮದುವೆ ಆಗಲೇಬೇಕೆಂದರೆ ವಿವಾಹವನ್ನು ತಂದೆ ತಾಯಿ ಮಾಡಿಸುವುದಿಲ್ಲವೇ? ಮತ್ತವರು ತಿಳುವಳಿಕೆಯಿಂದಲೇ ಮಾಡುವರು, ನಿನ್ನ ಭವಿಷ್ಯ ನೋಡಿ ಮಾಡುವರು. ಆದರೆ ನಾನು ಒಪ್ಪಲಿಲ್ಲ. ಆದರೆ ಇವನೊಡನೆ ನಾನು ಮನೆಯವರಿಗೆ ಹೇಳದೆ ಕೇಳದೆ ಓಡಿ ಬಂದೆ. ನಾನು ಸಾಕಷ್ಟು ದುಡ್ಡನ್ನು ತಂದಿದ್ದೆ. ಇವನು ಆ ಹಣದ ದುರುಪಯೋಗವನ್ನು ಮಾಡಿದ. ಸಾರಾಯಿ ಕುಡಿಯತೊಡಗಿದ. ಹಣವಿರುವ ತನಕ ನನ್ನನ್ನು ಚೆನ್ನಾಗಿ ಮಾತಾಡಿಸುತ್ತಿದ್ದ. ಯಾವಾಗ ಆ ಹಣ ಸಮಾಪ್ತವಾಯಿತು ಆಗ ನನ್ನನ್ನು ಹೊಡೆಯಲಾರಂಭಿಸಿದ. ಏಕೆಂದರೆ ಇವನಿಗೆ ಪ್ರತಿದಿನ ಸಾರಾಯಿ ಕುಡಿಯಲು ಹಣ ಬೇಕಿತ್ತು. ನಾನು ಕೂಲಿ ಕೆಲಸವನ್ನು ಮಾಡುತ್ತಿದ್ದೇನೆ ಮತ್ತು ಅವನು ಸಾರಾಯಿ ಕುಡಿಯುತ್ತಿದ್ದಾನೆ. ಇಂದು ನಾನು ಅಳುತ್ತಿದ್ದೇನೆ ಆ ಹಿಂದಿನ ದಿನಗಳಿಗಾಗಿ. ನಾನು ನನ್ನ ತಂದೆಯ ಮಾತು ಪ್ರಕಾರ ನಡೆದುಕೊಂಡಿದ್ದರೆ ಇಂದು ನನ್ನ ಜೊತೆ ಹೀಗಾಗ್ತಿರಲಿಲ್ಲ. ಹಾಗಾದರೆ ಪುಣ್ಯಾತ್ಮರೇ, ಇಂದು ನಾವು ಕೂಡ ಇದೇ ಸ್ಥಿತಿಯಲ್ಲಿದ್ದೇವೆ. ನಾವು ನಮ್ಮ ಆ ಧನಿಕ ಒಡೆಯ ಅಂದರೆ ಧನಿಕ ಪಿತಾನಿಂದ ವಿಮುಖರಾಗಿ ಈ ನಿರ್ಗತಿಕ ಕಾಲನೊಡನೆ ಬಂದೆವು. ಇವನಂತೂ ಪೂರ್ತಿ ನಿರ್ಧನನಾಗಿದ್ದಾನೆ. ಮತ್ತು ಎಲ್ಲಿಯವರೆಗೆ ಪುಣ್ಯಗಳಿದ್ದವು ಅಲ್ಲಿಯವರೆಗೆ ಇವನು ಮೇಲೆ ಸ್ವರ್ಗದಲ್ಲಿರಿಸಿದ ನಮ್ಮನ್ನು, ಮಹಾ ಸ್ವರ್ಗದಲ್ಲಿರಿಸಿದನು. ಮತ್ತು ಯಾವಾಗ ನಮ್ಮ ಧನ ಸಮಾಪ್ತಿಯಾಯಿತು, ನಮ್ಮ ಪುಣ್ಯ ಕ್ಷೀಣಿಸುತ್ತಾ ಬಂತು, ಆಗ ನಮ್ಮನ್ನು ಇಲ್ಲಿ ಹಾಕಿಬಿಟ್ಟ ಪೃಥ್ವಿಯ ಮೇಲೆ. ಮತ್ತು ಈಗ ಇವನು ನಮ್ಮನ್ನು ತಿನ್ನುತ್ತಿದ್ದಾನೆ, ನಮ್ಮನ್ನು ಸಾಯಿಸ್ತಿರುವನು, ನಮ್ಮ ದುರ್ಗತಿಯನ್ನು ಮಾಡುತ್ತಿದ್ದಾನೆ. ಅವನು ಎಷ್ಟು ದಯಾಳು ನಮ್ಮ ಭಗವಂತ. ಅವನಿಂದ ನಾವು ವಿಮುಖರಾಗಿ ಬಂದಿದ್ದೆವು. ಏಕೆಂದರೆ ನಾವು ಅವರ ಮಕ್ಕಳು. ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಹೃದಯದಿಂದ ದೂರ ಮಾಡಲಾರರು, ಬೇಕಾದರೆ ಎಷ್ಟೇ ಕೆಟ್ಟವನಾಗಿರಲಿ. ಇದೇ ಆಧಾರದಿಂದ ಆ ಪರಮಪಿತ ನಮಗಾಗಿ ಇಲ್ಲಿಗೆ ಬರುತ್ತಾರೆ, ಈ ಹೊಲಸು ಲೋಕದಲ್ಲಿ. ಪರಮೇಶ್ವರರ ವಾಣಿಯಲ್ಲಿ ಬರೆದಿದೆ ಅಂದರೆ, लख योजन तक जात है इस पृथ्वी की गंध दुर्गंध. ಹೇಳುತ್ತಾರೆ, ಇಲ್ಲಿಂದ 1,00,000 ಯೋಜನಗಳು. ಒಂದು ಯೋಜನದಲ್ಲಿ 12 ಕಿಲೋಮೀಟರ್ಗಳು ಇರುತ್ತವೆ ಸರಿಸುಮಾರು. ಮತ್ತು 1,00,000 ಯೋಜನಗಳೆಂದರೆ 12 ಲಕ್ಷ ಕಿಲೋಮೀಟರ್ನ ಎತ್ತರದ ತನಕ. ಹೇಳುತ್ತಾರೆ, ಇಲ್ಲಿಯ ಹೊಲಸು ಲೋಕದ ದುರ್ಗಂಧ ಅಲ್ಲಿಯ ತನಕ ಹೋಗುತ್ತದೆ. ಇದು ಇಷ್ಟೊಂದು ಹೊಲಸು ಲೋಕವಾಗಿದೆ ಮತ್ತು ನಾವು ಇಲ್ಲಿ ಇದರಲ್ಲಿ ಬಿದ್ದಿದ್ದೇವೆ. ಇದಕ್ಕಾಗಿ ಆ ಪರಮಪಿತ ತನ್ನ ಆ ಅಮೂಲ್ಯವಾದ ಸ್ಥಾನವನ್ನು ಬಿಟ್ಟು ನಮ್ಮ ಹಿಂದೆ ಅಲೆಯುತ್ತಿದ್ದಾರೆ. ಮತ್ತು ಇಲ್ಲಿ ಕಾಲನು ನಮಗಿಲ್ಲಿ ದಾರಿಯನ್ನು ತಪ್ಪಿಸಿಟ್ಟಿದ್ದಾನೆ, ನಮಗೆ ನಶೆ ಏರಿಸಿ ಬಿಟ್ಟಿದ್ದಾನೆ. ಅಂತೆಯೇ ಇವನಿಗೆ 3 ಪುತ್ರರಿದ್ದಾರೆ. ಕಾಲನಿಗೆ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಇವರು ಮೂವರನ್ನು ಒಂದೊಂದು ಗುಣಯುಕ್ತರನ್ನಾಗಿಸಿರುವನು. ಈಗ ಈ ಬ್ರಹ್ಮ ವಿಷ್ಣು ಮಹೇಶ್ವರದ್ದು ಕೂಡ ಯಾವ ದೋಷವಿಲ್ಲ. ಏಕೆಂದರೆ ಮೆಣಸಿನ ಗುಣ ಹೇಗಿರುತ್ತದೆಯೋ ಅದರೊಳಗಿಂದ ಹಾಗೆಯೇ ಅದರ ಪ್ರಭಾವವು ಬೇರೆಯವರ ಮೇಲೆ ಬಿದ್ದೇ ಬೀಳುವುದು. ಹಾಗೆಯೇ ಈ ಭಗವಂತರುಗಳಿರುತ್ತಾರೆ ತಮ್ಮ ಲೋಕದಲ್ಲಿ. ಮೇಲೆ ವಿಷ್ಣು ಲೋಕದಲ್ಲಿ ಶ್ರೀ ವಿಷ್ಣು, ಶಿವಲೋಕದಲ್ಲಿ ಶ್ರೀ ಶಿವ ಮತ್ತು ಬ್ರಹ್ಮಲೋಕದಲ್ಲಿ ಶ್ರೀ ಬ್ರಹ್ಮ. ಆದರೆ ಇವರಿಂದ ಹೊರಡುವ ಆ ಅಲೆಗಳೇನಿವೆ, ಇವರಿಂದ ಹೊರಡುವ ಆ ರೇಂಜ್ ಏನಿದೆ, ಅವರ ಒಂದೊಂದು ಗುಣವು ನಾವು ಈ ಪೃಥ್ವಿ ಮೇಲೆ ಕುಳಿತಿರುವ ಜೀವಾತ್ಮಗಳಿಗೆ ಪ್ರಭಾವಿತಗೊಳಿಸುತ್ತದೆ. ಅಂತೆಯೇ ಯಾವುದೋ ತರಕಾರಿಯಲ್ಲಿ ಮೆಣಸಿನದ್ದು ಒಗ್ಗರಣೆ ಹಾಕಿದರೆ
ಆಗ ಸಾಕಾರ ವಸ್ತು ಅಡುಗೆ ಮನೆಯಲ್ಲಿರುತ್ತದೆ. ಅದರ ನಿರಾಕಾರ ಪ್ರಭಾವವು ಬೇರೆ ಕೊಠಡಿಯಲ್ಲಿ ಕುಳಿತಿರುವ ವ್ಯಕ್ತಿಗಳನ್ನು ಪ್ರಭಾವಿತಗೊಳಿಸುತ್ತದೆ ಮತ್ತು ಅವರಿಗೆ ಸೀನು ಬರಲು ಪ್ರಾರಂಭ ಆಗುತ್ತದೆ. ಆಗ ಅವರಿಂದಾಗದು ಸೀನನ್ನು ತಡೆಗಟ್ಟಲು. ಹೀಗೆಯೇ ಇಂದು ನಮ್ಮ ಸ್ಥಿತಿಯಾಗಿದೆ. ನಾವಿಲ್ಲಿ ಕಾಲನ ಲೋಕದಲ್ಲಿ ಹೀಗೆ ಈ 3 ಇಂಜೆಕ್ಷನ್ಗಳ ಕಾರಣದಿಂದಾಗಿ, 3 ಗುಣಗಳ ಒತ್ತಡದಿಂದಾಗಿ ನಾವು ಹೀಗೆ ಮೂರ್ಛಿತರಾಗಿದ್ದೇವೆ. ಕಣ್ಗಳು ನಮ್ಮವು ನಿಸ್ಸಂದೇಹವಾಗಿ ತೆರೆದಿವೆಯಾದರೂ ನಾವು ನಮ್ಮ ಭಗವಂತನನ್ನು ಅರಿಯಲಾರದಾಗಿದ್ದೇವೆ. ಈ ಕಾರಣದಿಂದಾಗಿ ನಾವು ಕಷ್ಟಗಳ ಮೇಲೆ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಆ ಪರಮಾತ್ಮ ಸ್ವತಃ ಬರುತ್ತಾರೆ ಮತ್ತು ನಮಗೆ ಆಂಟಿಬಯೋಟಿಕ್ ಟ್ಯಾಬ್ಲೆಟನ್ನು ನೀಡುತ್ತಾರೆ. ಈ ಸತ್ಸಂಗರೂಪಿ ಇಂಜೆಕ್ಷನನ್ನು ನೀಡುತ್ತಾರೆ. ಆಗ ನಮಗೆ ಸ್ವಲ್ಪ ಪ್ರಜ್ಞೆ ಬರುತ್ತದೆ. ನಂತರ ನಮಗೆ ಹಂಬಲ ಉಂಟಾಗುತ್ತದೆ ಆ ಪರಮಾತ್ಮನನ್ನು ಪಡೆಯುವಂಥದ್ದು ಮತ್ತು ಆ ಸುಖ ಸಾಗರ ಸ್ಥಾನಕ್ಕೆ ಹೋಗುವಂಥದ್ದು, ಎಲ್ಲಿ ವೃದ್ಧಾಪ್ಯ ಮತ್ತು ಮರಣ ಇಲ್ಲ. ಅಲ್ಲಿಗೆ ಮತ್ತಲ್ಲಿಗೆ ಹೋದ ಬಳಿಕ ಜೀವಾತ್ಮ ಮತ್ತೆ ಹಿಂದಿರುಗಿ ಪ್ರಪಂಚಕ್ಕೆ ಬರುವುದಿಲ್ಲ. ನಮ್ಮ ವೃತ್ತಿ ಇಷ್ಟೊಂದು ಕೆಟ್ಟು ಹೋಗಿದೆ. ನಾವು ಇಷ್ಟೊಂದು ಬೆರೆತಿದ್ದೇವೆ ಈ ಹೊಲಸು ಲೋಕದಲ್ಲಿ. ಒಂದು ದಿನ ಈ ದಾಸ ಒಬ್ಬ ವ್ಯಕ್ತಿಗೆ ತಿಳಿಸುತ್ತಿದ್ದ ಸತ್ಯಲೋಕದ ಮಹಿಮೆಯನ್ನು ಮತ್ತು ಇಲ್ಲಿಯ ದುಃಖದ ಬಗ್ಗೆ. 2 ಗಂಟೆ ತನಕ ಕೇಳುತ್ತಾ ಇದ್ದ. ಜೆಂಟ್ಲ್ಮ್ಯಾನ್ ಥರ ಕಾಣಿಸ್ತಿದ್ದ, ಎಜುಕೇಟೆಡ್ ವ್ಯಕ್ತಿ. ಆದರೆ ಎಜುಕೇಷನ್ ಬೇರೆ ವಿಷಯವಾಗಿದೆ. ಅದಂತೂ ಒಂದು ಅಕ್ಷರ ಜ್ಞಾನವಾಗಿದೆ. ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದ ಜೆಂಟ್ಲ್ಮ್ಯಾನ್, ಅದು ಒಂದು ಬೇರೆ ಇಶ್ಯೂ ಆಗಿದೆ, ಒಳ್ಳೆಯ ವಿಷಯ ಆಗಿದೆ. ಎಲ್ಲಿಯವರೆಗೆ ತತ್ವಜ್ಞಾನ ಇಲ್ಲ, ಆ ಜೆಂಟ್ಲ್ಮ್ಯಾನ್ ಕೂಡ ಆ ವಸ್ತುವನ್ನು ಕ್ಯಾಚ್ ಮಾಡಲು ಆಗುವುದಿಲ್ಲ. ಅವನಿಗೆ ತಿಳಿಸ್ತಿದ್ದೆ ಏನೆಂದರೆ, ಸತ್ಯಲೋಕದಲ್ಲಿ ಹೋದ ಬಳಿಕ ಅಲ್ಲಿ ಸುಖವೇ ಸುಖವಿದೆ, ಅಲ್ಲಿ ಎಂದಿಗೂ ಮೃತ್ಯು ಆಗುವುದಿಲ್ಲ. ಅವೆಲ್ಲವನ್ನು ಕೇಳಿಸಿಕೊಂಡು ಹೇಳಿದ, ಮಹಾರಾಜರೇ, ಒಂದು ಮಾತು ಕೇಳಿರಂತೆ, ನಾನು ಇಂಥ ವ್ಯಕ್ತಿಯಾಗಿದ್ದೇನೆ. ಯಾವುದೇ ಕಾರ್ಯವನ್ನು ಮಾಡಿದರೂ ಅದನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತೇನೆ ಮತ್ತು ಅದರಲ್ಲಿ ಸಫಲನಾಗಿಯೇ ತೀರುವೆ ಕೂಡ. ಮತ್ತು ನನಗೆ ಭಯ ಈ ವಿಷಯಕ್ಕೆಂದರೆ, ನಾನು ತಮ್ಮ ಮಾತನ್ನು ಒಪ್ಪಿಕೊಂಡು ತಾವು ತಿಳಿಸಿದಂತಹ ಸಾಧನೆಯನ್ನು ಮಾಡುವೆ. ಮೊದಲಂತೂ ಇಂದಿನ ತನಕ ಇಂತಹ ಜ್ಞಾನವನ್ನು ನಮಗೆ ಯಾರೂ ಹೇಳಿಲ್ಲ ಮತ್ತು ನಾನು ಸಾಧನೆಯನ್ನು ಮಾಡುವೆ ಬಹಳ ದೃಢವಾಗಿ. ಮತ್ತು ನನಗೆ ಭಯ ಈ ವಿಷಯ ಇದ್ದಾಗಿದೆ ಅಂದರೆ, ಎಲ್ಲಾದರೂ ನಾನು ಅಲ್ಲಿಗೆ ತಲುಪಿದರೆ ಒಬ್ಬಂಟಿಗನಾಗಿ ಅಲ್ಲಿ ನನಗಾರೂ ಸಿಕ್ಕಿಲ್ಲ ಅಂದರೆ ನನಗೆ ಜೀವಿಸಲಾಗದು. ಇದಕ್ಕಾಗಿ ನಾನು ಈ ಸಾಧನೆಯನ್ನು ಮಾಡಲಾರೆ. ನಾನಂತೂ ಇಲ್ಲಿಯೇ ಇರುವೆ. ನಾನು ಹೇಳಿದೆ, ಸೋದರ, ಒಂದು ಮಾತು ಹೇಳು. ಇಲ್ಲಿ ಇಂದಂತೂ ತಾನು ಮನುಷ್ಯನಾಗಿರುವೆ. ಮುಂದಿನ ಜನ್ಮ ತನ್ನದು ನಾಯಿಯದಾಯಿತು, ಕತ್ತೆಯದು ಆಯಿತು. ಆಗ ಇಲ್ಲಿ ಏನು ಮಾಡುವೆ ನೀನು? ಹೀಗೆ ಹೇಳಿದ್ದೇನೆಂದರೆ, ಇಲ್ಲಿಯೇ ಚೆನ್ನಾಗಿದೆ, ಇಲ್ಲಿ ಒಬ್ಬರಿಗೊಬ್ಬರು ಕಾಣುತ್ತಾ ಇರುತ್ತೇವೆ, ಮನಸ್ಸಂತೂ ಸೇರೋದು. ನಾನು ಹೇಳಿದ್ದೇನೆಂದರೆ, ನಿನಗೆ ತಿಳಿಸಿದರೂ ಏನೂ ಪ್ರಯೋಜನವಿಲ್ಲ, ನಿನ್ನ ಬುದ್ಧಿ ಇಷ್ಟು ಭ್ರಷ್ಟವಾಗಿದೆ. ಸಂಪೂರ್ಣ ಜ್ಞಾನವನ್ನು ತಿಳಿದುಕೊಳ್ಳಿ. ಅಲ್ಲಿಯೂ ಕೂಡ ಸೃಷ್ಟಿ ಇದೆ. ನಿಮ್ಮ ಮಹಲುಗಳು ಅಲ್ಲಿ ಖಾಲಿ ಬಿದ್ದಿವೆ ಮತ್ತು ಯಾರು ಈ ಕಾಲನ ಜಾಲದಲ್ಲಿ ಸಿಲುಕಿಲ್ಲ. ಅವರು ಸುಖವಾಗಿದ್ದಾರೆ, ಆರಾಮವಾಗಿ ಅಲ್ಲಿ ಇರುತ್ತಿದ್ದಾರೆ. ಈಗ ಅಲ್ಲಿಗೆ ಹೋಗಬೇಕಾದರೆ ತಾವು ಈ ಲೋಕದಿಂದ ಮನಸ್ಸನ್ನು ಸರಿಸಬೇಕಾಗುತ್ತದೆ. ಸ್ವಲ್ಪವೂ ಇಚ್ಛೆ ಇರಬಾರದು ಈ ಲೋಕದ್ದು. ಆಗ ನೀವು ಸತ್ಯಲೋಕಕ್ಕೆ ಹೋಗಲು ಸಾಧ್ಯವಾಗುವುದು. ಅದು ಹೇಗೆ ಇರುವುದು? ಇದು ಹೇಗೆ ಆಗುವುದು? ಇದು ತತ್ವಜ್ಞಾನದಿಂದ ಆಗುವುದು. ಇಂದು ತಾವು ಯಾವ ಪರಿವಾರದಲ್ಲಿರುವಿರಿ? ತಮಗೆ ಮಕ್ಕಳು ಕೂಡ ಇದ್ದಾರೆ, ಬಹಳ ಒಳ್ಳೆಯವರಾಗಿದ್ದಾರೆ, ತಮ್ಮದು ಸುಖೀ ಪರಿವಾರವಾಗಿದೆ. ಹೇಳಬೇಕೆಂದರೆ ಇಲ್ಲಂತೂ ಸುಖ ಇಲ್ಲವೇ ಇಲ್ಲ. ಆದರೆ ನಾವು ಇಲ್ಲಿನ ಸುಳ್ಳು ಸುಖವನ್ನು ಸುಖವೆಂದು ನಂಬಿದ್ದೇವೆ. ಇಷ್ಟನ್ನೇ ನಂಬಿ ನಡೆಯುತ್ತಿದ್ದೇವೆ. ಇದಂತೂ ಒಳ್ಳೆಯ ಮಾತು. ಆದರೆ ಇಡೀ ಪರಿವಾರ ಭಕ್ತಿಯನ್ನು ಮಾಡಿ, ಸಾಧನೆಯನ್ನು ಮಾಡಿ, ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿ, ಕೆಟ್ಟದ್ದನ್ನಂತೂ ಮಾಡಲೇಬೇಡಿ ಮತ್ತು ಯಾವುದೇ ಪ್ರಕಾರದ ಬಾಹ್ಯಾಡಂಬರ ಇರಬಾರದು. ಭಕ್ತಿಯನ್ನು ಮಾಡುತ್ತಾ ಇರಿ. ತಮಗೆ ತಮ್ಮ ಪರಿವಾರದಲ್ಲಿ ಮಮತೆ ಇದ್ದೇ ಇರುತ್ತದೆ. ಏಕೆಂದರೆ ಇದಂತೂ ಸ್ವಾಭಾವಿಕವಾಗಿದೆ. ಇದು ಮನುಷ್ಯನ ವಶದ ಮಾತಲ್ಲ. ಈಗ ನೋಡಿ, ಯಾರು ಸಾರಾಯಿ ಕುಡಿದಿರುವನು, ಯಾರೋ ಒಬ್ಬ ಸಾರಾಯಿ ಕುಡಿದು ಬಿಟ್ಟ ಅಂತ ಭಾವಿಸೋಣ. ಆಗ ನಂತರ ಆಗುವುದೆಲ್ಲ ಅವನ ಸಾಮರ್ಥ್ಯದ ಮಾತಲ್ಲ. ಅಂದರೆ ಹೇಗೋ ನಡೆಯುತ್ತಾನೆ, ಏನೋ ಮಾತಾಡುತ್ತಾನೆ, ಅವನ ಆ ಗತಿವಿಧಿಗಳು ಹೀಗೇ ಇರುತ್ತವೆ. ಅವನಂತೂ ನಶೆ ಇಳಿದ ಬಳಿಕ ಸಂಪೂರ್ಣ ಸರಿ ಹೋಗುತ್ತಾನೆ.
ಹಾಗೆಯೇ ಈ ಜ್ಞಾನದಿಂದ ತಮ್ಮ ಈ ನಶೆ ಏನಿದೆ ಅದು ಸಂಪೂರ್ಣ ಇಳಿದು ಹೋಗುವುದು. ಕಬೀರ್ ಸಾಹೇಬರು ಹೇಳ್ತಾರೆ, कबीर ये माया अटपटी और सब घट आन अड़ी किस किस न समझाऊं या कुआ भांग पड़ी. ಅಂದರೆ ಯಾವುದೋ ಒಂದು ಬಾವಿಯಲ್ಲಿ ಚೆನ್ನಾಗಿ 1 ಕ್ವಿಂಟಾಲ್ ಭಂಗಿಯನ್ನು ಅರೆದು ಹಾಕಿದ್ದಾರೆ ಅಂದುಕೊಳ್ಳಿ, ಮತ್ತು ಆ ಬಾವಿಯ ನೀರನ್ನು ಯಾರಾದರೂ ಕುಡಿಯುತ್ತಾರೋ? ಬೇಕಾದರೆ 1000 ಜನ ಕುಡಿಯಲಿ. ಆಗ ಆ 1000 ಜನರದ್ದೂ ಗತಿವಿಧಿ, ಮಾತಾಡುವ, ನಡೆಯುವ ಏನು ಸ್ಥಿತಿ ಇರುತ್ತದೋ, ಅವರ ಚಲನೆ, ಅವರ ಮಾತು ಎಲ್ಲರದು ಒಂದೇ ರೀತಿ ಇರುವುದು. ಅಡ್ಡಾದಿಡ್ಡಿ ನಡೆಯುವರು, ಹೇಳುವನು ಒಂದು, ಮಾಡುವನು ಇನ್ನೊಂದು. ಅಂದರೆ ಇದೇ ರೀತಿಯ ಸ್ಥಿತಿ ನಮ್ಮೆಲ್ಲರದು ಆಗಿದೆ. ಪರಮಾತ್ಮ ಹೇಳ್ತಾರೆ, ಈ ಕಾಲನು 21 ಬ್ರಹ್ಮಾಂಡ ರೂಪಿ ಬಾವಿಯಲ್ಲಿ ಈ ಭಂಗಿಯನ್ನು ಹಾಕಿಟ್ಟಿದ್ದಾನೆ, ತ್ರಿಗುಣ ಮಾಯದ್ದು. ರಜೋಗುಣದ ಆಧಾರದಿಂದ ನಾವು ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೇವೆ. ಇದನ್ನೇ ನಾವು ಸುಖವೆಂದು ನಂಬಿದ್ದೇವೆ, ಇದನ್ನೇ ನಾವು ಭೋಗವಿಲಾಸವೆಂದು ನಂಬಿದ್ದೇವೆ. ಮತ್ತು ಇಲ್ಲಿ ಮನೆ, ಬಂಗಲೆ, ರಾಜ್ಯಭಾರ, ಉಚ್ಚ ಪೋಸ್ಟ್ ಇದನ್ನು ಪ್ರಾಪ್ತಿಸುವುದು, ಇದು ಕೂಡ ರಜೋಗುಣದ ದೋಷವಾಗಿದೆ. ಸತೋಗುಣದ ಆಧಾರದಿಂದ ನಾವು ಒಬ್ಬರಿಂದೊಬ್ಬರಲ್ಲಿ ಮಮತೆ ನಮ್ಮದು ಸಿಕ್ಕಿಕೊಂಡಿದೆ. ಜೀವಿಯ ವಶದ ಮಾತಲ್ಲ ಇದು. ಮತ್ತು ತಮೋಗುಣದ ಆಧಾರದಿಂದ ನಾವು ಒಂದೇ ಒಂದು ನಿಮಿಷದಲ್ಲಿ ಜಗಳವನ್ನು ಆಡುತ್ತೇವೆ, ಅಥವಾ ಗೊತ್ತಿಲ್ಲ ಎಲ್ಲಿ ಯಾವ ಸ್ಥಿತಿಯಲ್ಲಿ ತಲುಪಿರುತ್ತೇವೆ ಎಂದು ಹಿಂಸೆಯನ್ನು ಮಾಡಿರುತ್ತೇವೆ. ಹಾಗಾದರೆ ಈ 3 ಗುಣಗಳ ಒತ್ತಡ ಪ್ರತಿಯೊಂದು ಜೀವಿಗಳ ಮೇಲಿದೆ. ಹಾಗಾದರೆ ನಾವು ಈ ಸ್ಥಿತಿಯನ್ನು ಅರಿಯಬೇಕಾಗಿದೆ. ಈಗ ಹೇಗೆಂದರೆ, ನೋಡಿ, ನಿಮ್ಮ ಪರಿವಾರವಿದೆ. ಈ ಜ್ಞಾನದಿಂದಾಗಿ ನಿಮ್ಮ ಈ ನಶೆ ಏನಿದೆ ಅದು ಇಳಿಯುವುದು, ಕಡಿಮೆಯಾಗುವುದು. ಮತ್ತು ತಮಗೆ ಇದು ನೆನಪಿರಬೇಕೆಂದರೆ ಈ ಸಂತಾನ ಏನಿದೆ ಇದು ತಮ್ಮದು ಅಲ್ಲ ಎಂಬುದು. ಈಗ ಪುಣ್ಯಾತ್ಮರೇ, ತಾವು ಕೇಳುತ್ತಾ ಬಂದಿರುವಿರಿ, ಅಂದರೆ ಸಮಾಜ ಮತ್ತು ಭಕ್ತರ ನಡುವೆ ಸದಾ ವಿರೋಧ ಇದ್ದೇ ಇರುತ್ತದೆ. ಏಕೆಂದರೆ ಅವರ ವಿಚಾರಗಳಲ್ಲಿ ಪರಸ್ಪರ ವಿರೋಧವಿರುತ್ತದೆ. ಸಮಾಜದ ವ್ಯಕ್ತಿಯನ್ನು ನಡೆದುಕೊಳ್ಳುತ್ತಾನೆ ಭಕ್ತಿಯನ್ನು ಮಾಡದಿರುವವನು, ಜ್ಞಾನವನ್ನು ಕೇಳದಿರುವವನು, ಅವನು ಕಾಲನ ನಿಯಮಗಳಲ್ಲಿ ಬೆರೆತು ಬಿಟ್ಟಿರುತ್ತಾನೆ. ಮತ್ತು ಕಾಲನು ಯಾವುದೇ ಜ್ಞಾನ ಅಥವಾ ನಿಯಮವನ್ನು ಕೊಟ್ಟಿದ್ದಾನೋ ಅದು ನಮಗೆ ತೊಂದರೆ ಆಗುವಂಥದ್ದನ್ನೇ ಕೊಟ್ಟಿದ್ದಾನೆ. ನಮ್ಮನ್ನು ಮೂರ್ಖರನ್ನಾಗಿಸಲು, ನಮ್ಮನ್ನು ಇಲ್ಲಿ ಸಿಲುಕಿಸಿಡಲು ಇಂತಹ ಜ್ಞಾನ ಮತ್ತು ವಿಚಾರ, ರೀತಿ ರಿವಾಜುಗಳನ್ನು ಮಾಡಿಟ್ಟಿದ್ದಾನೆ. ಅಂದರೆ ಇವರು ಇದರಲ್ಲಿಯೇ ಶಾಶ್ವತವಾಗಿ ಸಿಲುಕಿರಲಿ ಎಂದು. ಹಾಗಾಗಿ ಹೇಳಬೇಕೆಂದರೆ ಈ ಸಂತಾನ ಕೂಡ ನಮ್ಮದಲ್ಲ. ಇದನ್ನು ನಿನ್ನೆ ಸಂಜೆ ಕೂಡ ಹೇಳಲಾಗಿತ್ತು. ಈ ಅಷ್ಟೂ ಆತ್ಮಗಳೇನಿವೆ ಇವು ಪರಮಾತ್ಮನದಾಗಿವೆ. ಅಂದರೆ ನಾವು ಕಾಲನ ಲೋಕದಲ್ಲಿ ಬಂದಿದ್ದೇವೆ. ಈಗ ಇವನು ಇವರ ಮಾಲೀಕನಾದ ನಕಲಿ, ಇವರ ಕಂಟ್ರೋಲರ್ ಆಗಿಬಿಟ್ಟ. ನಮ್ಮದು ಒಬ್ಬರಿಂದೊಬ್ಬರೊಡನೆ ಸಂಸ್ಕಾರಗಳು ಸೇರಿಕೊಂಡಿವೆ. ಆ ಸಂಸ್ಕಾರದ ಕಾರಣದಿಂದಲೇ ನಾವು ಕೆಲವೊಮ್ಮೆ ತಂದೆಯ ರೂಪದಲ್ಲಿ ಜನ್ಮವನ್ನು ತಾಳುತ್ತೇವೆ, ಮತ್ತು ಕೆಲವೊಮ್ಮೆ ಪುತ್ರನ ರೂಪದಲ್ಲಿ ಜನ್ಮವನ್ನು ತಾಳುತ್ತೇವೆ. ನಾವು ಅದೇ ಪುತ್ರನದ್ದು. ಅಂದರೆ ನಾವು ಮೊದಲು ಯಾರದ್ದು ತಂದೆಯಾಗಿದ್ದೆವು, ಮತ್ತು ನಂತರ ಯಾವುದೋ ಜನ್ಮದಲ್ಲಿ ಆ ತಂದೆ ನಮ್ಮ ಪುತ್ರನಾಗುತ್ತಾನೆ, ನಾವು ಅವನ ತಂದೆಯಾಗುತ್ತೇವೆ. ಮತ್ತು ಕೆಲವೊಮ್ಮೆ ನಾವು ತಂದೆಯಾಗಿದ್ದರೆ ಪುತ್ರ ನಮ್ಮ ತಂದೆಯಾಗುತ್ತಾನೆ. ಅಂದರೆ ಈ ರೀತಿಯ ಸಂಸ್ಕಾರ ಹೀಗೆ ನಮ್ಮದು. ನಾವು ಈ ಕಾಲನ ಲೋಕದಲ್ಲಿ ಸಿಲುಕಿಕೊಂಡಿದ್ದೇವೆ. ಈ ಸಂಸ್ಕಾರಗಳ ಆಧಾರದಿಂದ ನಾವು ಒಬ್ಬರಿಂದೊಬ್ಬರಿಗೆ ಪತಿ, ಪತ್ನಿ, ಮಗ, ಮಗಳ ರೂಪದಲ್ಲಿ ಅಳಿಯ ಇತ್ಯಾದಿ ಆ ಸಂಬಂಧಗಳೆಲ್ಲ ಏನಿವೆ ಇವು ಅದೇ ಸಂಸ್ಕಾರದಿಂದಲೇ ನಮ್ಮದಾಗುತ್ತವೆ. ಪುತ್ರನು ಹುಟ್ಟುವ 1 ವರ್ಷದ ಮೊದಲು ಎಲ್ಲಿದ್ದ ಆ ಪುತ್ರ, ಎಲ್ಲಿದ್ದಳು ಆ ಪುತ್ರಿ? ಸಂಬಂಧ ಕುದುರಿಸುವ ಮೊದಲು ಎಲ್ಲಿದ್ದ ಆ ಅಳಿಯ, ಹೇಗಿದ್ದ? ತಮ್ಮದಂತೂ ಆಗಿರಲಿಲ್ಲ. ಆಗ ಹೀಗೆ ಅಂತೆಯೇ ಸಮಯಾನುಸಾರ ಈ ಸ್ಥಿತಿ ಬರುತ್ತಾ ಹೋಯಿತು. ನಾವು ಅದನ್ನು ತಮ್ಮದೆಂದು ನಂಬುತ್ತಾ ಹೋದೆವು. ಹುಡುಗಿಯ ವಿವಾಹವನ್ನು ಮಾಡಿದೆವು, ಅವನು ನಮ್ಮ ಅಳಿಯ ಆದನು. ಮತ್ತು ಆರಂಭದಲ್ಲಂತೂ ಬಹಳ ಆದರ ಸತ್ಕಾರ ಮಾಡುತ್ತೇವೆ. ಮತ್ತು ನಂತರ ಯಾವುದೋ ಕಾರಣದಿಂದಾಗಿ ಆ ಸಂಬಂಧ ವಿಚ್ಛೇದನದಲ್ಲಿ ಅಂತ್ಯವಾಗುತ್ತದೆ. ಆಗ ನಾವು ಅವನ ಜೊತೆ ಯಾವ ರೀತಿಯಲ್ಲಿ ಮಾತಾಡುತ್ತೇವೆ? ಒಬ್ಬ ಸೋದರಿ ಹೇಳತೊಡಗಿದಳು ಬೇರೊಬ್ಬ ಸೋದರಿಯೊಡನೆ. ಆಕೆ ಗೊತ್ತಿರಲಿಲ್ಲ, ಅವಳು ಬೇರೆ ಊರಿನಿಂದ ಬಂದಿದ್ದಳು. ಅಂದರೆ ಆ ಊರಿನ ಹುಡುಗಿಯನ್ನು ಬೇರೆ ಊರಿನಲ್ಲಿ ವಿವಾಹವನ್ನು ಮಾಡಿಕೊಟ್ಟಿದ್ದರು. ಅವಳಿಗೆ ಇಷ್ಟು ಗೊತ್ತಿತ್ತು, ಏನೆಂದರೆ ಇವರ ಹುಡುಗಿಯ ವಿವಾಹವಾಗಿದೆ, ಆದರೆ ಅವರ ವಿಚ್ಛೇದನ ಬಗ್ಗೆ ಗೊತ್ತಿರಲಿಲ್ಲ. ಅಂದರೆ ಇವಳ ತಲಾಕ್ ಆಗಿದೆ. ಮತ್ತು ಅವಳ ಪತಿಯನ್ನು ನೋಡಿದಳು ಪಟ್ಟಣದಲ್ಲಿ. ಅವಳು ತನ್ನ ಮನೆಗೆ ಬಂದಳು. ಅವಳು ತನ್ನ ಆ ಊರಿನ ಹೆಂಗಸಿನ ಬಳಿ ಹೇಳಿದ್ಲು, ಚಿಕ್ಕಮ್ಮ,
ಬರುತ್ತಲೇ ಪಟ್ಟಣದಲ್ಲಿ ತಮ್ಮ ಅಳಿಯನನ್ನು ನೋಡಿದೆ ನಾನು. ಮೊದಲಂತೂ ಅವಳು ಅವನಿಗೆ ಮಗ ಮಗ ಅನ್ನುತ್ತಿದ್ದಳು. ಮತ್ತೆ ಈಗ ಹೇಳ್ತಾಳೆ ಅಳಿಯ ಅಲ್ಲ, ಅವನು ಮನೆ ತೊಳಿಯ. ಓಹ್, ನಿನ್ನ ವಿಚಿತ್ರವಾಯಿತು. ಮೊದಲಂತೂ ಮಗನಾಗಿದ್ದ, ಈಗ ಅಳಿಯ ಅಲ್ಲ, ಮನೆ ತೊಳಿಯ. ಅವನು ನಮ್ಮ ಹುಡುಗಿಯನ್ನು ಬಿಟ್ಟುಬಿಟ್ಟ. ಅಂದರೆ ನಮ್ಮದು ಇಂತಹ ಸಂಬಂಧಗಳಾಗಿವೆ. ಅಸ್ಥಿರ ಹೊಂದಾಣಿಕೆಯಾಗಿದೆ ನಮ್ಮದು. ಹೀಗೆಯೇ ಆಗಿರುತ್ತದೆ ನಮ್ಮ ಮಗ ಮತ್ತು ಮಗಳು, ತಂದೆ ತಾಯಿಯ ಈ ಸಂಬಂಧಗಳು. ಈ ಸಂಬಂಧವೇನು ನಮ್ಮದು ಉಂಟಾಗಿದೆ, ಇದನ್ನು ನಿಭಾಯಿಸೋಣ. ಅಂತೆಯೇ ವಿವಾಹ ಮಾಡಿಕೊಟ್ಟೆವು ಮಗಳದು. ಆಗ ಅವನು ಅಳಿಯನು ಆಗಿಯೇ ಆಗುವನು. ಎಲ್ಲ ನಿಯಮಗಳ ಪಾಲನೆ ಮಾಡುತ್ತಾ ಎಲ್ಲ ರೀತಿಯಲ್ಲಿ ಅವನನ್ನು, ಅಂದರೆ ಪ್ರತಿ ವ್ಯವಹಾರದಲ್ಲಿ ಉತ್ತಮವಾಗಿ ನಡೆಸಿಕೊಳ್ಳಬೇಕು. ಆ ಸಂಬಂಧದಲ್ಲಿ ಇದೇ ಪ್ರಕಾರ ನಾವು ಎಲ್ಲಿಯ ತನಕ ತಂದೆ ಪುತ್ರ ಮಗ ಮಗಳ ರೋಲನ್ನು ಮಾಡುತ್ತಿದ್ದೇವೆ, ಅಂದರೆ ಅವನ್ನಂತೂ ನಾವು ಸರಿಯಾಗಿ ನಡೆಸಬೇಕಾಗುವುದು. ಇದೂ ಕೂಡ ಈ ಭಕ್ತಿ ಮಾರ್ಗದ ಒಂದು ಪ್ರಥಮ ನಿಯಮವಾಗಿದೆ. ನಾವು ವ್ಯವಹಾರದಲ್ಲೂ ಉತ್ತಮವಾಗಿರಬೇಕು ಮತ್ತು ಬಿಸ್ನೆಸ್ ಒಳಗೂ ಕೊಡುವುದರಲ್ಲಿ ಯಾರೊಡನೆಯೂ ಚೀಟಿಂಗ್ ಮಾಡಬಾರದು. ಯಾಕೆಂದರೆ ನಾವು ಭಕ್ತರಾಗಿ ಉಳಿಯುವುದಿಲ್ಲ. ಎಲ್ಲಿಯವರೆಗೆ ನಾವು ಇಲ್ಲಿ ಇರುತ್ತೇವೆಯೋ ನಮ್ಮದೊಂದು ಗ್ರೂಪ್ ಆಗಿರುತ್ತದೆ, ಪರಿವಾರವಾಗಿರುತ್ತದೆ. ಆದರೆ ಇದನ್ನು ನೆನಪಿನಲ್ಲಿಡಬೇಕು. ಏನೆಂದರೆ ನಾಳೆ ಮೃತ್ಯುವಾಯಿತೆಂದರೆ ಅವರು ನಮ್ಮವರಲ್ಲ, ನಾವು ಅವರದಾಗಿರುವುದಿಲ್ಲ. ತಮ್ಮ ತಮ್ಮ ಸಂಸ್ಕಾರದ ಅನುಸಾರ ಯಾರೋ ಎಲ್ಲೋ ಜನ್ಮ ಪಡೆದರೆ ಮತ್ಯಾರೋ ಇನ್ನೆಲ್ಲೋ ಜನ್ಮ ಪಡೆಯುವನು. ಈಗ ಈ ಜ್ಞಾನವೇನಿದೆ ಇದು ಸತ್ಯವಾದುದಾಗಿದೆ. ಮತ್ತು ತಾವು ಎಷ್ಟರ ಮಟ್ಟಿಗೆ ಬಾಲಕರಾಗಿರುವೆಂದರೆ, ಅಂದರೆ ತಮ್ಮದಿನ್ನೂ ಬಾಲಕ ಬುದ್ಧಿ. ಈಗ ಬಾಲಕನ ಬುದ್ಧಿಯ ತಾತ್ಪರ್ಯವಾಗಿದ್ದು ತಮಗಿನ್ನೂ ಜ್ಞಾನ ಇಲ್ಲ, ಅಂದರೆ ಆಧ್ಯಾತ್ಮ ಜ್ಞಾನವಿಲ್ಲ. ಅಲ್ಲಿಯವರೆಗೆ ನೀವು ಈ ದಾಸನ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಲೂ ಇದ್ದೀರಿ ಮತ್ತು ನೀವು ಇದನ್ನು ನಿರಾಕರಿಸಲೂ ಸಾಧ್ಯವಿಲ್ಲ. ಏಕೆಂದರೆ ತಮ್ಮ ಗುರುಗಳೇ ಹೇಳುತ್ತಿದ್ದಾರೆ. ಏಕೆಂದರೆ ಗುರುಗಳೇನು ಜ್ಞಾನವನ್ನು ನೀಡುತ್ತಾರೆ ಅದನ್ನು ಶಿಷ್ಯರು ತಪ್ಪೆಂದು ಭಾವಿಸಲಾರರು. ಹಾಗಾದರೆ ನಿಮ್ಮ ಸ್ಥಿತಿಯು ಈಗ ಈ ರೀತಿ ಇದೆ. ಅಂದರೆ ಒಂದು ಪುಟ್ಟ ಮಗು ಇರುತ್ತದೆ, ಮತ್ತೆ ತಂದೆ ಎಲ್ಲೋ ಏನೋ ಕಾರ್ಯವನ್ನು ಮಾಡುತ್ತಿರುತ್ತಾರೆ ಮತ್ತು ಅವನೊಂದು ಪೆನ್ನನ್ನು ಇಟ್ಟಿರ್ತಾನೆ ಎಲ್ಲೋ. ಅದನ್ನೆತ್ತಿ ಆ ಮಗು ಕೇಳುತ್ತದೆ, ಅಪ್ಪಾಜಿ, ಪಪ್ಪ, ಇದೇನು? ಅವನು ಹೇಳ್ತಾನೆ, ಇದು ಪೆನ್ನಾಗಿದೆ ಮಗನೇ, ಪೆನ್. ಅವನು ಹೇಳ್ತಾನೆ, ಪೆನ್ ಪೆನ್ ಇದು ಪೆನ್ನಾಗಿದೆ ಮಗು. ಆ ಮಗುವಿಗೆ ಅದನ್ನು ಅರ್ಥ ಮಾಡಲಾಗುತ್ತಿಲ್ಲ. ಇದಕ್ಕಾಗಿ ಅಂದರೆ ಪ್ರಶ್ನಾರ್ಥಕವಾಗಿ ಕೇಳುತ್ತಿದ್ದಾನೆ. ಅವನು ಮಾಡುತ್ತಾ ಮಾಡುತ್ತಾ ಅಲ್ಲಿ ಇಟ್ಟೇ ಹೋಗುತ್ತಾನೆ. ಈಗ ಅವನಿಗೆ ಇದು ಅರ್ಥವೇ ಆಗುತ್ತಿಲ್ಲ ಅದು ಪೆನ್ ಆಗಿದೆ ಎಂದು, ಮತ್ತು ನಿರಾಕರಿಸಲೂ ಇಲ್ಲ. ಏಕೆಂದರೆ ತಂದೆಯೇ ಹೇಳುತ್ತಿದ್ದಾನೆ. ಮತ್ತು ಯಾವಾಗ ಆ ಮಗು ದೊಡ್ಡವನಾಗುತ್ತಾನೆ ಅವನ ಬುದ್ಧಿಯೂ ಕೂಡ ಮೆಚ್ಯೂರ್ ಆಗುತ್ತದೆ, ಪ್ರಬುದ್ಧ ಆಗುತ್ತದೆ. ಆವಾಗ ಒಂದು ವೇಳೆ ಅವನಿಗೆ ಹೇಳಿದರೆ ಏನೆಂದರೆ, ಮಗನೇ ಆ ಪೆನ್ ಎತ್ತಿಕೊಂಡು ಬಾ, ಆಗ ಅವನು ಓಡೋಡಿ ಹೋಗ್ತಾನೆ ಮತ್ತು ಪೆನ್ನನ್ನು ಎತ್ತಿಕೊಂಡು ಬಂದು ತಂದೆಗೆ ನೀಡುತ್ತಾನೆ. ಹಾಗೆಯೇ ಇಂದು ನಿಮ್ಮ ಸ್ಥಿತಿ. ಈ ದಾಸನು ಏನು ಜ್ಞಾನವನ್ನು ಹೇಳುತ್ತಿರುವನು ಅದನ್ನು ಅರ್ಥ ಮಾಡುವುದರಲ್ಲಿ ಆ ಬಾಲಕನ ರೀತಿಯಂತಾಗಿದೆ. ಈ ದಾಸನೇನು ಹೇಳುತ್ತಿದ್ದಾನೆ ಇದು ಸತ್ಯತೆಯಾಗಿದೆ. ಆದರೆ ತಮಗೆ ಈ ವಿಷಯ ನಂಬುವುದಕ್ಕಾಗುವುದಿಲ್ಲ ಬಹಳ ಶೀಘ್ರವಾಗಿ, ಮತ್ತು ತಮಗೆ ನಿರಾಕರಿಸಲು ಸಾಧ್ಯವಾಗದು. ಇದಕ್ಕಾಗಿ ನಿರಾಕರಿಸುತ್ತಿಲ್ಲ ಏಕೆಂದರೆ ಗುರುಗಳು ಹೇಳ್ತಿದ್ದಾರೆ, ಮತ್ತು ಸ್ವೀಕಾರ ಇದಕ್ಕಾಗಿ ಮಾಡಲಾಗುತ್ತಿಲ್ಲ ಏಕೆಂದರೆ ನಿಮ್ಮದು ಇನ್ನೂ ಬಾಲಬುದ್ಧಿಯಾಗಿದೆ. ತಾವು ಬಾಲಕರಂತಹ ಬುದ್ಧಿಯವರಾಗಿದ್ದೀರಿ. ಕಾಲನು ನಮ್ಮ ಬುದ್ಧಿಯನ್ನು ಹೀಗೆ ಮಾಡಿಟ್ಟಿದ್ದಾನೆ. ಪರಸ್ಪರರಲ್ಲಿ ಮೋಹ ಮಮತೆಯದು. ಹೇಗೆಂದರೆ ಒಂದು ಎಮ್ಮೆಯ ಕರು ಸತ್ತು ಹೋಯಿತು ಮತ್ತು ಅದನ್ನು ಏನು ಮಾಡುತ್ತಾರೆ ಈ ವ್ಯಾಪಾರಿಗಳು? ಆ ಎಮ್ಮೆಯ ಕರುವಿನ ಒಳಗಿನ ಎಲ್ಲ ಸಾಮಾನನ್ನು ತೆಗೆದು ಬಿಡುತ್ತಾರೆ ಮತ್ತು ಮೇಲಿನ ಆ ಚರ್ಮ, ಮತ್ತದು ರೋಮ ಸಹಿತ ಚರ್ಮವಾಗಿರುತ್ತದೆ. ಈ ತೊಗಲು ಮೇಲಿನದು ಅದೇನಿದೆ ಅದರೊಳಗೆ ಬೂಸಾವನ್ನು ತುಂಬಿಸುತ್ತಾರೆ ಯಾರೋ ಚರ್ಮಕಾರನಿಂದ. ಮತ್ತದರ ಬಾಲ ಏನಿದೆ ಪುಟ್ಟದು ಬಾಲ ನೇತಾಡ್ತಾ ಇರ್ತದೆ ಮತ್ತು ಮುಂದೆ ಮುಖ ಕೂಡ ಇರುವುದಿಲ್ಲ, ಹಾಗೆಯೇ ಮಾಡಿಡುತ್ತಾರೆ ಅಸ್ಥಿರವಾದುದು. ಮತ್ತು ಅದನ್ನು ಅಲ್ಲಿ ಆ ಎಮ್ಮೆಯ ಬಳಿ ಇಟ್ಟಿರ್ತಾರೆ ಮತ್ತು ಆ ಎಮ್ಮೆ ಅದನ್ನು ತನ್ನ ಕರು ಎಂದು ಭಾವಿಸುತ್ತದೆ ಮತ್ತು ಅದನ್ನು ಹಿಡಿದು ಹೊರಟು ಬಿಡುತ್ತಾನೆ ಆ ವ್ಯಾಪಾರಿ.
ಮತ್ತು ಎಮ್ಮೆ ಅದರ ಹಿಂದಿಂದೆ ರೇ ರೇ ಮಾಡುತ್ತಾ ನಡೀತದೆ. ಅಂದರೆ ನನ್ನ ಕರು ಹೊರಟು ಹೋಗುತ್ತಿದೆ. ಈಗ ಆ ಎಮ್ಮೆಯದು ಇಷ್ಟೇ ಬುದ್ಧಿ ಕೆಲಸ ಮಾಡುತ್ತದೆ ಅಂದರೆ, ಇದು ನನ್ನ ಕರುವಾಗಿದೆ, ಅದಕ್ಕೆ ಕಾಣಿಸ್ತಿಲ್ಲ ಅಂದರೆ ಇದರೊಳಗಂತೂ ಈ ಬೂಸ ತುಂಬಿಸಿಟ್ಟಿದ್ದಾರೆ, ಮೇಲೆ ಚರ್ಮ ಇದೆ ಇದರದು. ಈಗ ಇದಂತೂ ಅದರ ವಶದ ಮಾತಲ್ಲ. ಹಾಗಾದರೆ ಪುಣ್ಯಾತ್ಮರೇ, ನಾವಿಲ್ಲಿ ಸಂಬಂಧಗಳನ್ನು ಏನು ಮಾಡಿ ಕುಳಿತಿದ್ದೇವೆ? ಈ ಕಾಲನು ನಮಗೆ ಇಷ್ಟು ಮೋಸದಲ್ಲಿಟ್ಟಿರುತ್ತಾನೆ, ಇಷ್ಟು ಬುದ್ಧಿಯನ್ನು ಮಾಡಿ ಇಟ್ಟಿದ್ದಾನೆ. ಇದೇನು ಶರೀರ ನಮ್ಮದು? ಪ್ರತಿಯೊಬ್ಬರದು ನೋಡಿ. ತಾವು ಯಾವುದೋ ಒಂದು ನಾಯಿ ಸತ್ತಿರುವುದನ್ನು ನೋಡಿರಬಹುದು ರಸ್ತೆಯಲ್ಲಿ ಆಕ್ಸಿಡೆಂಟ್ನ ಕಾರಣವಾಗಿ. ಅದರ ಒಳಗಿಂದ ಅದರ ಎಲ್ಲ ಮೆಟೀರಿಯಲ್ ಹೊರಗೆ ಬಿದ್ದಿರುತ್ತದೆ, ಹೊರಗೆ ಬಂದಿರುತ್ತದೆ. ಅದರೆಡೆಗೆ ನೋಡಲು ಆಗದು. ಕರುಳು ಬೇರೆ, ಮಾಂಸ ಬೇರೆ, ಮಲ ಬೇರೆ. ಅದರ ಆ ಚರ್ಮ ಅಮಕಿಸಲ್ಪಟ್ಟಿರುತ್ತದೆ ರಸ್ತೆಯ ಮೇಲೆ. ಈಗ ಇದೇ ರೀತಿಯ ಮೆಟೀರಿಯಲ್ಗಳನ್ನು ತಮ್ಮ ಮತ್ತು ನಮ್ಮ ಮಕ್ಕಳ ಒಳಗೆ ಮೇಲೆ ಚರ್ಮದಿಂದ ಸುತ್ತಿ ಪ್ಯಾಕ್ ಮಾಡಿಡಲಾಗಿದೆ. ಮತ್ತಿದಕ್ಕೆ ಸಂಬಂಧಪಟ್ಟು ಎಷ್ಟು ಮಮತೆ ಇದೆ ನಮ್ಮದು. ಈಗ ಇನ್ನು ಮುಂದೆ ಹೆಚ್ಚೇನು ಹೇಳುವ ಅಗತ್ಯವಿಲ್ಲ. ತಿಳುವಳಿಕೆಯುಳ್ಳವನಿಗೆ ಸಂಕೇತವೇ ಸಾಕು. ಹಾಗೆ ಯಾವಾಗ ನೀವು ಮೆಚ್ಯೂರ್ ಆಗುತ್ತೀರಿ, ತದನಂತರ ತಮಗೆ ಇದು ಏನು ಇಂದು ಜ್ಞಾನವನ್ನು ನೀಡಲಾಗಿದೆ, ಇದನ್ನಂತೂ ನೀವು ಮರೆಯಲು ಸಾಧ್ಯವೇ ಇಲ್ಲ. ಅವಶ್ಯವಾಗಿ ನೆನಪಿರುವುದು. ಆದರೆ ಇದರ ಮೇಲೆ ನಿಮಗೆ ಸ್ಥಿರತೆ ಯಾವಾಗ ಬರುವುದು? ಅದಕ್ಕಾಗಿ ಸಮಯ ಹಿಡಿಯುವುದು. ಹೇಗೆ ಹಿಡಿಯುವುದು ಅಂದರೆ, ತಾವು ಭಕ್ತಿಯನ್ನು ಮಾಡುತ್ತಾ ಇರಬೇಕು. ಪರಮಾತ್ಮ ಏನು ಕ್ರಿಯೆಗಳನ್ನು ಹೇಳಿರುವರೋ ಅದನ್ನು ಮಾಡುತ್ತಾ ಇರಿ. ದಾನ, ಧರ್ಮ, ಭಕ್ತಿ. ಮತ್ತು ಇದರಿಂದ ಏನಾಗುವುದೆಂದರೆ, ಇಲ್ಲೇನು ಈ ಗುಣಗಳ ಪ್ರೆಷರ್ ಇಷ್ಟೊಂದಿದೆ, ಅದು ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುವುದು. ನಮ್ಮ ಒಳಗೆ ಭಕ್ತಿಯ ಪ್ರೆಷರ್ ವೃದ್ಧಿಯಾಗುವುದು ಮತ್ತು ನಂತರ ಬುದ್ಧಿಯನ್ನು ಆ ಪ್ರೆಷರ್ ಸ್ಥಿರಗೊಳಿಸತೊಡಗುವುದು. ಮತ್ತು ಇಂಥ ಒಂದು ಸಮಯ ಬರುವುದು ಅಂದರೆ, ನಂತರ ಇದೆಲ್ಲವೂ ಹೀಗೆ ಗೋಚರಿಸುವುದು ಅಂದರೆ, ನಾವು ನಿಜವಾಗಿಯೂ ತಪ್ಪು ಸ್ಥಾನದಲ್ಲಿ ಇದ್ದೇವೆ ಎಂದು. ತದನಂತರ ಮತ್ತೊಂದು ಕೃಪೆ ಆಗುವುದು ತಮ್ಮ ಮೇಲೆ. ಯಾವಾಗ ವೃದ್ಧನಾಗುತ್ತಾನೆ ಮನುಷ್ಯ, ಈಗ ಅಂತೆಯೇ ಭಕ್ತಿಹೀನನೂ ಕೂಡ ವೃದ್ಧನಾಗುವನು ಮತ್ತು ಭಕ್ತಿ ಮಾಡುವ ವ್ಯಕ್ತಿ ಕೂಡ ವೃದ್ಧನಾಗುವನು. ಇದಂತೂ ನ್ಯಾಚುರಲ್ ಆಗಿದೆ. ಏಕಾಂತದಲ್ಲಿ ಕುಳಿತು ಅಳುತ್ತಾರೆ. ಅಂದರೆ ನೋಡಿ, ನಾವು ಇವರನ್ನು ಹೀಗೆ ಸಾಕಿ ಸಲಹಿದೆವು, ಇವರದು ನಾವು ಎಷ್ಟು ಸೇವೆಯನ್ನು ಮಾಡಿದೆವು, ನೋಡಿ ಎಷ್ಟು ಶ್ರಮದಿಂದ ಇವರ ಪೋಷಣೆ ಮಾಡಿದೆವು. ಇಂದು ನಮಗೆ ಏನೆಲ್ಲ ಕೇಳಿಸ್ಕೊಳ್ಬೇಕಾಗ್ತಾ ಇದೆ. ವೃದ್ಧಾವಸ್ಥೆಯಲ್ಲಿ ಏನಾಗ್ತದೆ ಅಂದರೆ, ಮುದುಕನಾದ ವ್ಯಕ್ತಿ ತನ್ನ ಅನುಭವಗಳನ್ನು ತನ್ನ ಮಕ್ಕಳಿಗೆ ಹೇಳುವ ಪ್ರಯತ್ನವನ್ನು ಮಾಡುತ್ತಾನೆ. ಮತ್ತು ಅವನು ಪ್ರಯತ್ನ ಪಡ್ತಾನೇನೆಂದರೆ, ಮಕ್ಕಳು ತಾನು ಹೇಳಿದಂತೆ ಮಾಡಲಿ. ಆದರೆ ಆ ವೃದ್ಧಾಪ್ಯದ ಅವಸ್ಥೆಯಲ್ಲಿ ಮತ್ತೆ ಮಕ್ಕಳು ಯಾವಾಗ ತರುಣರಾಗುತ್ತಾರೆ, ಅಲ್ಲಿಯವರೆಗೆ ಬಹಳಷ್ಟು ಸಮಯ ಕಳೆದು ಹೋಗಿರ್ತದೆ. ಆಗ ಮಕ್ಕಳು ತಮ್ಮ ಸಮಯಕ್ಕನುಸಾರ ಹೊರ ಸಮಾಜವನ್ನು ನೋಡುತ್ತಾ ತಮ್ಮ ಕರ್ಮ ಕ್ರಿಯೆಗಳನ್ನು ಮಾಡುತ್ತಾರೆ. ಅವುಗಳೆಲ್ಲ ಆ ವೃದ್ಧ ತಂದೆಗೆ ಯೋಗ್ಯ ಅನಿಸುವುದಿಲ್ಲ. ಆ ಕಾರಣದಿಂದ ಅವರು ಮಾತಿಗೂ ಅವರಿಗೆ ಅಡ್ಡಿ ಆತಂಕಗಳನ್ನು ಮಾಡುತ್ತಾರೆ. ಮತ್ತು ಹೀಗೆ ಹೇಳುವನು, ನೀನಂತೂ ನಾಶ ಮಾಡುವೆ, ನೀನು ಹೀಗೆ ಮಾಡುತ್ತಿ, ನಾವಂತೂ ಹೀಗೆ ಮಾಡುತ್ತಿದ್ದೆವು, ನಾವು ಎಂದೂ ಹೀಗೆ ಮಾಡುತ್ತಿರಲಿಲ್ಲ ನಮ್ಮ ಜೀವನದಲ್ಲಿ. ಪ್ರಾರಂಭದಲ್ಲಿ ನಾವು ನೋಡುತ್ತಿದ್ದೆವು, ಯಾರೋ ಊರಿನಲ್ಲಿ ಈ ಟೂತ್ಪೇಸ್ಟನ್ನು ತರುತ್ತಿದ್ದ. ಆಗ ಆ ಟೂತ್ಪೇಸ್ಟನ್ನು ಯಾರು ತರ್ತಿದ್ರು? ಯಾರೋ ನೌಕರಲ್ಲಿದ್ದವನಿರಬಹುದು ಅಥವಾ ಯಾರೋ ಹೊರಗಿನ ಪಟ್ಟಣದಲ್ಲಿರುವವರಾಗಿರಬಹುದು. ಆಗ ಅವನ ಬಗ್ಗೆ ಈ ಥರ ಮಾತಾಡ್ತಿದ್ರು, ನೋಡು ನಾಶ ಮಾಡುತ್ತಾನೆ, ಇವನಂತೂ ಗೊತ್ತಿಲ್ಲ ಏನಾಗ್ಬಿಟ್ಟ. ಹೀಗೆ ಈ ರೀತಿಯಲ್ಲಿ ನಮ್ಮದು ನ್ಯಾಚುರಲ್ ವಿಚಾರ ಏನಿದೆ ಇರುತ್ತದೆ. ಈ ರೀತಿಯ ಚಿಂತನೆಗಳು ಇದ್ದೇ ಇರುತ್ತವೆ. ಈ ರೀತಿ ಆ ವೃದ್ಧ ಅಡ್ಡ ಮಾತುಗಳನ್ನು ಅವಶ್ಯ ಹೇಳ್ತಾ ಇರ್ತಾನೆ. ಈ ಕಾರಣದಿಂದ ಆ ಮಕ್ಕಳಲ್ಲಿ ಕಲಹದಂತೆ ಆಗಿ ಹೋಗುತ್ತದೆ. ಅಂದರೆ ತಂದೆಯವರು ಪದೇ ಪದೇ ಕೆಣಕುತ್ತಾ ಇರುತ್ತಾರೆ, ನಾವೇನು ಇನ್ನೂ ಬಾಲಕರೇ, ವಿವಾಹಿತರಾಗಿದ್ದೇವೆ, ಮಕ್ಕಳು ಮರಿಗಳು ಇದ್ದಾವೆ. ಈಗ ಈ ರೀತಿಯಿಂದ ಏನು ವಾತಾವರಣವು ಕೆಡುತ್ತದೆ. ಆ ಭಕ್ತಿಹೀನ ಜೀವಾತ್ಮ, ಜ್ಞಾನಹೀನ ಮುದುಕ, ವೃದ್ಧ, ಇವನು ಬೇರೆ ಒಂದು ಕೆಡುಕನ್ನು ಮಾಡುವನು. ಒಂದು ವಿಶೇಷ ಥರದ ಅಶಾಂತಿಗೆ ಕಾರಣನಾಗುತ್ತಾನೆ ಇವನು. ಒಂದು ಸಮಯದಲ್ಲಿ ಏನಾಯ್ತಂದ್ರೆ, ಒಬ್ಬ ವೃದ್ಧ ಮೃತ್ಯುವನ್ನು ಪ್ರಾಪ್ತಿಸಿದ್ರಲ್ಲಿದ್ದ. ಮತ್ತವನ ನಾಲಗೆ ಬಂದಾಗಿ ಹೋಯಿತು. ಅವನ ಮಕ್ಕಳು ಹತ್ತಿರ ಬಂದರು ಮತ್ತು ಏನಾಯಿತು ತಂದೆಯವರಿಗೆ? ತಂದೆ ಏನೋ ಸ್ವಲ್ಪ ಹೀಗೆ ಸಂಕೇತ ಮಾಡುತ್ತಿದ್ದ, ಕೈಗಳು ಅಲ್ಲಾಡ್ತಿರ್ಲಿಲ್ಲ, ನಾಲಗೆ ಅಲ್ಗಾಡ್ತಿರ್ಲಿಲ್ಲ, ಹೀಗೆ ಸಂಕೇತ ಮಾಡುತ್ತಿದ್ದ.
ಈಗ ಮಕ್ಕಳು ಯೋಚಿಸ್ತಾರೇನೆಂದರೆ ತಂದೆಯವರು ಏನೋ ಹೇಳಬಯಸ್ತಿದ್ದಾರೆ. ಅವರಿಗೆ ಸಂದೇಹವಾಯಿತು ಏನೆಂದರೆ ತಂದೆಯು ಎಲ್ಲೋ ಧನವನ್ನು ಮುಚ್ಚಿಟ್ಟಿದ್ದಾರೆ. ಧನ, ಹಣ ಅಥವಾ ಚಿನ್ನ, ಒಡವೆಗಳನ್ನು ಮುಚ್ಚಿಟ್ಟಿದ್ದಾರೆ ಎಲ್ಲೋ ನೆಲದಡಿಯಲ್ಲಿ. ಮೊದಲು ಹೀಗೆಯೇ ಕಳ್ಳರ ಭಯದಿಂದ ಜಮೀನಿನ ಅಡಿಯಲ್ಲಿ ಹಣವನ್ನು ಅವಿತಿಸಿ ಇಡುತ್ತಿದ್ದರು. ಅಂದರೆ ಪಶುಗಳನ್ನು ಎಲ್ಲಿ ಕಟ್ತಿದ್ರು? ಪಶುಗಳ ಕೆಳಗೆ ಸ್ಥಳವನ್ನು ಅಗೆದು ಗುಂಡಿ ತೋಡಿ ಅಲ್ಲಿ ಮುಚ್ಚಿಡುತ್ತಿದ್ದರು. ಮೇಲೆ ಹೀಗೆ ಮಾಡುತ್ತಿದ್ದರು, ಯಾರಿಗೂ ಗೊತ್ತಾಗದಂತೆ ಎಲ್ಲಿ ಮುಚ್ಚಿಡಲಾಗಿದೆ ಎಂದು. ಹೀಗೆ ಎಲ್ಲಿ ಪಶುಗಳನ್ನು ಕಟ್ತಿದ್ರೋ ಆ ಸೈಡಲ್ಲಿ ಹೀಗೆ ಮಾಡುತ್ತಿದ್ದ ಮುದುಕ. ಈಗ ಮಕ್ಕಳು ಯೋಚಿಸಿದರು, ತಂದೆಯವರು ಏನೋ ಹೇಳಬಯಸ್ತಿದ್ದಾರೆ, ಹಣವನ್ನೇನೋ ಇವರು ಮುಚ್ಚಿಟ್ಟಿದ್ದಾರೆ. ಮೃತ್ಯುವಾಯಿತೆಂದರೆ ಇವೆಲ್ಲ ವ್ಯರ್ಥ ಆಗುವುದು. ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಇಂಥ ಇಂಜೆಕ್ಷನನ್ನು ಚುಚ್ಚುತ್ತಿದ್ದ. ಅಂದರೆ ಒಂದು ವೇಳೆ ಶ್ವಾಸ ಬಾಕಿ ಇದ್ದರೆ ಆತನದು. ಆಗ ಅವನ ನಾಲಿಗೆ ಎದ್ದು ಬಿಡುತ್ತಿತ್ತು. ಅವನು ಮಾತನಾಡಿ 1-2 ನಿಮಿಷ ಕಷ್ಟದಿಂದ ಮಾತನಾಡುತ್ತಿದ್ದ. ಹೇಗೋ 1-2 ನಿಮಿಷ. ಮತ್ತವನು 500 ರೂಪಾಯಿಗಳನ್ನು ಪಡೆಯುತ್ತಿದ್ದ. ಅವರಲ್ಲೊಬ್ಬ ಓಡಿ ಹೋದ. ಅವನು ಡಾಕ್ಟರನ್ನು ಕರೆತಂದ. ಅಂದರೆ ನಮ್ಮ ತಂದೆಯವರಿಗೆ ಆ ಇಂಜೆಕ್ಷನನ್ನು ನೀಡಿ ಯಾವುದರಿಂದ ಅವರು ಮಾತಾಡಬಹುದು. ಅವನು 500 ರೂಪಾಯಿಗಳನ್ನು ನೀಡು ಮೊದಲು ಎಂದು ಅದನ್ನು ಇರಿಸಿಕೊಂಡ. 500 ರೂಪಾಯಿಗಳನ್ನು ಪಡೆದು ಅದಕ್ಕೆ ತಕ್ಕ ಇಂಜೆಕ್ಷನ್ನನ್ನು ನೀಡಿದನು. ಆ ಮುದುಕ ಸರಿ ಹೋಗ್ಬಿಟ್ಟ ವೃದ್ಧ. ಆಗ ಮಕ್ಕಳೆಲ್ಲ ಹೇಳತೊಡಗಿದರು, ಅಪ್ಪಾಜಿ ಹೇಳು, ಏನಾಯಿತು? ಏನು ಹೇಳ್ತಿದ್ದೆ? ಬೇಗ ಹೇಳು. ಹೇಳತೊಡಗಿದ್ದಾರೆ, ನೀವೆಲ್ಲಿ ಹಾಳಾಗಿ ಹೋಗಿದ್ರಿ? ಈ ಹಸುವಿನ ಕರು ಪೊರಕೆ ತಿಂದುಬಿಡ್ತು ನೋಡಿ, ನೀವಂತೂ ನಾಶ ಮಾಡುವಿರಿ ನನ್ನ ಸಾವಿನ ನಂತರ. ಈ ಪೊರಕೆಯನ್ನು ತಿಂದುಬಿಡ್ತು ಹಸುವಿನ ಕರು. ಇಷ್ಟು ಹೇಳಿ ಮುದುಕ ಪ್ರಾಣ ಬಿಟ್ಟ. ಈಗ ಹುಡುಗರು ಹೇಳಿದರು, ಅಪ್ಪ, ಈ ಪೊರಕೆಯಿಂದ ನಾವು 500 ರೂಪಾಯಿ ಖರ್ಚು ಮಾಡುವ ಹಾಗಾಯಿತು. ಈಗ ಮುದುಕ ಇಷ್ಟು ಹೇಳಿ ಸತ್ತು ಹೋದ. ಈಗ ಯಾರು ಭಕ್ತಿಯನ್ನು ಮಾಡುವುದಿಲ್ಲ ವೃದ್ಧಾಪ್ಯದಲ್ಲಿ, ಅವರ ಸ್ಥಿತಿ ಇದಾಗುವುದು. ನಾವು ಬಯಸುವ ಮಕ್ಕಳಿಗೆ ಲಾಭವಾಗಲೆಂದು, ಆದರೆ ಆಗುವುದು ಹಾನಿ. ಏಕೆಂದರೆ ಆ ಸ್ಥಿತಿಗತಿಗಳು ಬದಲಾಗಿರ್ತವೆ. ಮತ್ತು ಯಾವ ಮನೆಯಲ್ಲಿ ಭಕ್ತಿ ಇರುವುದಿಲ್ಲವೋ ಅಲ್ಲಿ ಕಲಹವಿರುತ್ತದೆ. ಪರಮಾತ್ಮ ಹೇಳುತ್ತಾರೆ, ಮತ್ಲಬ್ ಕೆ ಬಿನಾ कोई नहीं प्यारा, स्वार्थ के बिना कोई नहीं प्यारा। जब तक बैल चले हड़िए में तब तक डालें चारा। जब तक बैल चले हड़िए में तब तक डालें चारा। बिरद होवे जब नाथ काट दे वो घर घर लाठे खारा। स्वार्थ के बिना या कोई नहीं प्यारा। ಮತ್ತು ನಂತರ ಏನು ಹೇಳ್ತಾರೆ? भाई बिरद होवे जब पड़े खाट में सुने वचन खारे। बिरद होवे जब पड़े खाट में सुने वचन खारे। कुत्ते तावण का भी सुख को ना ये छाती फूकण हारे। मतलब के बिना कोई नहीं प्यारे। ಈಗ ಏನಾಗ್ತದೆ? ಅಂತೆಯೇ ಮುದುಕನದು ಅಥವಾ ಮುದುಕಿಯದು ಮನೆಯಲ್ಲಿ ಅವರದು ಎಲ್ಲಿ ಸಿಟ್ಟಿಂಗ್ ಇರ್ತದೆ? ಅವರದ್ದು ಎಲ್ಲಿ? ಗೇಟಿನ ಬಳಿ. ಮತ್ತಲ್ಲಿ ನಾಯಿಗಳು ಮಾಡಬೇಕಾದ ಕಾವಲುಗಾರಿಕೆ ಮಾಡ್ತಾರೆ, ಯಾವುದೋ ನಾಯಿ ಮನೆಯೊಳಗೆ ನುಗ್ಗದಿರಲಿ ಎಂದು. ಸೊಸೆ ಹೋಗುತ್ತಾಳೆ ಎಲ್ಲಾದರೂ ನೀರನ್ನು ತರಲು ಹೊರಗೆ, ಹೊಲಗಳಿಗೆ ಅಥವಾ ಹುಲ್ಲನ್ನು ತರಲು. ಮತ್ತು ಹಿಂದಿನಿಂದ ನಾಯಿ ನುಗ್ಗಿ ಹಾಲು ಚೆಲ್ಲಿ ಹೋದರೆ ಅಥವಾ ರೊಟ್ಟಿ ಕೆಡವಿ ಬಿಟ್ಟರೆ ಆ ಸೊಸೆ ಬಂದು ಒಳಗೆ ನೋಡುವಳು. ಅವಳು ನೋಡಿಲ್ಲೇನೆಂದರೆ ಇಲ್ಲಂತೂ ನಾಯಿಗಳು ಎಲ್ಲ ಕೆಲಸವನ್ನು ಬಿಗಡಾಯಿಸಿ ಬಿಟ್ಟಿವೆ. ಆಗ ನಂತರ ಆ ವೃದ್ಧರ ಮೇಲೆ ಕೋಪವನ್ನು ತೆಗೆಯುವಳು. ನೀವಂತೂ ಬಹಳ ಕಷ್ಟ ಕೊಡ್ತಿರುವಿರಿ ಎಂದು, ನನ್ನ ರಕ್ತವನ್ನು ಹಿಂಡಿ ಬಿಟ್ರಿ, ನಿಮ್ಮಿಂದ ಏನೂ ಸುಖವಿಲ್ಲ, ನಾಯಿಗಳನ್ನು ಓಡಿಸಲಾಗುವುದಿಲ್ಲ, ನಾಯಿಗಳು ಬರ್ದಾಗ ಕಾಯಬಾರ್ದೆ. कहते कुत्ते तावण का भी सुख को ना तुम छाती फूकण हारे। ಈಗ ಆ ಮುದುಕಿ ಅಳುವರು ಏಕಾಂತದಲ್ಲಿ. ಆ ಸೊಸೆಯ ಎದುರು ಹೇಳಲಾರರು. ಹೇಳಿದರಂತೂ ಸಂಜೆಗೆ ಊಟ ಕೂಡ ಸಿಗೋದು ಅವರಿಗೆ. ನಂತರ ಅಳ್ತಾರಂದರೆ ನಾವು ಇವರಿಗಾಗಿ ಎಷ್ಟು ಮಾಡಿದೆವು, ಏನೇನು ಯೋಚನೆ ಇತ್ತು, ಮಗನ ಮದುವೆಯನ್ನು ಮಾಡುವೆವು, ನಂತರ ನಾವು ಸುಖವಾಗಿರುವೆವು.
ಹೀಗಾಗುವುದು ನೋಡು, ಇಂದು ಅವಳು ಬಹಳ ಕಷ್ಟವನ್ನು ನೀಡುತ್ತಿದ್ದಾಳೆ, ನಂತರ ಹೇಳ್ತಿದ್ದಾಳೆ ನನಗೆ ನೋವು ಕೊಡ್ತಿದ್ದೀರಾ ಅಂತ. ಹಾಗಾದರೆ ಪುಣ್ಯಾತ್ಮರೇ, ಇದು ಬಟ್ ನ್ಯಾಚುರಲ್ ಆಗಿದೆ. ಇಲ್ಲಿ ದುಃಖದಲ್ಲಿರಿ ಅಥವಾ ಖುಷಿಯಾಗಿರಿ, ಈ ಕಾಲನು ನಮಗೆ ಈ ಪ್ರಕಾರ ಸತಾಯಿಸಿಟ್ಟಿದ್ದಾನೆ ಮತ್ತು ಹೀಗೆಯೇ ಇರುವೆವು ನಾವು. ಇದರ ಹೊರತಾಗಿ ಯಾರು ಭಕ್ತಿಯನ್ನು ಮಾಡುತ್ತಾರೆ, ಪರಮಾತ್ಮನ ನಾಮವನ್ನು ಸ್ಮರಿಸುತ್ತಾರೆ ಮತ್ತು ಪರಮೇಶ್ವರನ ಶರಣದಲ್ಲಿದ್ದಾರೆ, ಅವರ ಸ್ಥಿತಿಯಲ್ಲಿ ವ್ಯತ್ಯಾಸ ಕಂಡುಬರುವುದು. ಏಕೆಂದರೆ ಒಂದೊಮ್ಮೆ ಮಕ್ಕಳು ಭಕ್ತಿಯಲ್ಲಿ ತೊಡಗಿದರೆ ನಂತರ ನಿಮ್ಮ ಮನೆಯಂತೂ ಮಿನಿ ಸತ್ಯಲೋಕವಾಗುವುದು. ಇದನ್ನು ಖಂಡಿತ ಸತ್ಯವೆಂದು ತಿಳಿಯಿರಿ. ಈಗ ಅಂತೆಯೇ ತಾವು ವೃದ್ಧರಾಗುವಿರಿ, ಮಕ್ಕಳು ಯುವಕರಾಗುವರು, ಇವರ ವಿವಾಹವೂ ಆಗುವುದು, ಎಲ್ಲ ಕೆಲಸಗಳು ಆಗುವು. ಸರಿ, ತಂದೆ ತಾಯಿಯರದು ಸ್ವಭಾವವಾಗಿರುತ್ತದೆ ತಮ್ಮ ಮಕ್ಕಳನ್ನು ತಮ್ಮ ಅನುಭವದ ಅನುಸಾರ ಅವಶ್ಯವಾಗಿ ಗೈಡ್ ಮಾಡುವುದು. ಅವರಿಗೆ ಹೇಳಿ, ಮಗನೇ ಹೀಗೆ ಮಾಡಿಕೊ, ಹೀಗೆ ಮಾಡು. ಮತ್ತವರು ಒಪ್ಪದೆ, ಇಲ್ಲ ಅಪ್ಪಾಜಿ ಹೀಗೆ ಸರಿಯಾಗಿದೆ, ನಾವು ಹೀಗೆ ಮಾಡುತ್ತೇವೆ, ಆಗ ಅವನಿಗೆ ಒಬ್ಜೆಕ್ಷನ್ ಮಾಡುವ ಅಗತ್ಯವಿಲ್ಲ. ಒಂದೊಮ್ಮೆ ಮುದುಕ ತಿಳುವಳಿಕೆ ಉಳ್ಳವನು ಆಗಿದ್ದರೆ ಹೇಳಬೇಕು ಅವಶ್ಯವಾಗಿ. ಏಕೆಂದರೆ ಸಾಧ್ಯವಿದೆ, ಯಾವುದೋ ವಿಷಯ ಹೀಗೂ ಆಗಬಹುದು, ಅದು ಮಕ್ಕಳ ಬುದ್ಧಿಯಲ್ಲಿ ಇಲ್ದಿರಬಹುದು ಮತ್ತು ಆ ವಿಷಯ ಸೆಟ್ ಆಗಲೂಬಹುದು, ತಂದೆ ತಾಯಿಯರು ಹೇಳಿರುವುದು. ಮತ್ತವರು ಒಬ್ಜೆಕ್ಷನ್ ಮಾಡ್ತಾರಾದರೆ, ಇಲ್ಲ ಹೀಗೆ ಮಾಡುವು, ಸರಿ ಮಗನೇ ಮಾಡಿಕೋ. ತನ್ನ ಜಪಮಾಲೆಯನ್ನು ಹಿಡಿದು ಮಗ್ಗುಲನ್ನು ಬದಲಾಯಿಸುವಷ್ಟೇ. ಬೇರೆಡೆಗೆ ಮುಖವನ್ನು ತಿರುಗಿಸಿದ ಮಂತ್ರವನ್ನು ಪ್ರಾರಂಭಿಸು. ನಂತರ ಏನಾಗುವುದಂದರೆ, ಪರಮಾತ್ಮನ ಕೃಪೆಯಿಂದ ಭಕ್ತಿಯನ್ನು ಮಾಡುವುದರಿಂದ ಮೊದಲಂತೂ ನಿಮ್ಮ ಶರೀರ ಸರಿಯಾಗಿರುವುದು ವೃದ್ಧಾಪ್ಯದಲ್ಲಿ. ಏಕೆಂದರೆ ಇಡೀ ಆಯಸ್ಸಿನಲ್ಲಿ ಮಾಡಿದಂತಹ ಪುಣ್ಯ ಮತ್ತು ಪಾಪಗಳ ಜೊತೆಯಲ್ಲಿರುತ್ತವೆ ಯುಗಯುಗಗಳದು. ಆಗ ಅವು ವೃದ್ಧಾಪ್ಯದಲ್ಲಿ ಬಂದು ತಮ್ಮ ಎಲ್ಲ ಪ್ರಭಾವವನ್ನು ತೋರಿಸ್ತವೆ. ಭಗವಂತನ ಭಕ್ತಿಯಿಂದ ಒಂದು ಬೇರೆಯೇ ಶಕ್ತಿ ಪ್ರಾಪ್ತವಾಗುತ್ತದೆ ಆತ್ಮ ಮತ್ತು ಶರೀರಕ್ಕೆ. ಕಷ್ಟರಹಿತ ಕೂಡ ಆಗುತ್ತದೆ ಮತ್ತು ಮಕ್ಕಳೊಳಗೆ ಕೂಡ ಪರಮಾತ್ಮ ದಯಾಳು ದಯೆ ತುಂಬಿಸುತ್ತಾನೆ. ಒಂದು ವಿಶೇಷ ನಮ್ರತೆ ಬರುತ್ತದೆ. ಅವರು ಹೆದರುತ್ತಾರೆ, ಮಾಲೀಕನಿಂದ ತಂದೆ ತಾಯಿ ಆತ್ಮ ದುಃಖಿತವಾಗಿರಲಿ ಎಂದು, ನಮಗೆ ಪಾಪ ಅಂಟದಿರಲಿ. ಹಾಗೆ ಆ ದೃಷ್ಟಿಕೋನದಿಂದ ಕೂಡ ಇಂಥ ಯಾವುದೇ ಹೆಜ್ಜೆ ತಕ್ಷಣವೇ ಇಡುವುದಿಲ್ಲ, ಒಂದು ವೇಳೆ ಅದರಿಂದ ತಂದೆ ತಾಯಿಯರಿಗೆ ದುಃಖವಾಗುವುದೆಂದು. ಮತ್ತು ಆ ಕಡೆ ತಂದೆ ತಾಯಿ ಕೂಡ ಇಷ್ಟು ತಿಳುವಳಿಕೆ ಉಳ್ಳವರಾಗಿರಬೇಕು. ಈ ಜ್ಞಾನದಿಂದ ಒಂದು ಬಾರಿ ವಿನಂತಿಸಿ ಒಪ್ಪಿಕೊಳ್ಳದಿದ್ದರೆ ಹೇಳಿ, ಒಳ್ಳೆಯದು ಮಗನೇ, ಇದನ್ನು ಹೀಗೆ ನೋಡಿಕೊ, ಮತ್ತು ನಂತರ ತನ್ನ ಮಂತ್ರದಲ್ಲಿ ಮಗ್ನರಾಗಿ. ಮತ್ತು ಹಿಂದಿನ ರೀತಿಯವರ ಥರ ಮಾಡಬೇಡಿ. ಅಂದರೆ ನಾನು ಹೀಗೆ ಮಾಡಿದೆ, ನನ್ನ ಮಾತು ಕೇಳುವುದಿಲ್ಲ, ಇವಂತೂ ವ್ಯರ್ಥ ಮಾತುಗಳು, ಇದಂತೂ ಕಾಲನ ವ್ಯವಸ್ಥೆಯಾಗಿದೆ. ಇವರನ್ನು ಭಗವಂತನಿಂದ ದೂರವಿರಿಸುವುದು, ಮನದಲ್ಲಿ ಬೇಡವಾದದನ್ನು ತುಂಬಿಸಿರುವುದು, ಇವರೊಳಗೆ ಕೆಟ್ಟದನ್ನು ತುಂಬಿಸಿ ಭಕ್ತಿ ಮಾಡದಿರಲೆಂದು. ಈಗಂತೂ ಈ ಜ್ಞಾನದಿಂದ ಆ ಕೆಲಸವಾಗುವುದು. ಹೀಗೆ ನಾವು ನಮ್ಮ ಈ ಜೀವನವನ್ನು ಸುಖಿಗೊಳಿಸುವೆವು, ಪರಮಾತ್ಮನನ್ನು ಪಡೆಯುವೆವು ಕೂಡ. ಹಾಗಾದರೆ ಪುಣ್ಯಾತ್ಮರೇ, ನಾವು ಇಲ್ಲಿ ಬಂದು ಕಾಲನ ಜಾಲದಲ್ಲಿ ಸಿಕ್ಕಿಕೊಂಡಿದ್ದೇವೆ ಮತ್ತು ಅಂತ್ಯ ಸಮಯದಲ್ಲಿ ನಮಗೆ ಇಲ್ಲಿಂದ ಹೋಗಬೇಕಾದಾಗ ತಮ್ಮ ಮೇಲೊಂದು ಅನುಗ್ರಹ ಆಗುವುದು ಇದು ಕೂಡ. ಅಂದರೆ ವೃದ್ಧಾಪ್ಯ ಕಂಪಲ್ಸರಿ ಮತ್ತು ಅವಶ್ಯಕವಾಗಿದೆ ಈ ಭಕ್ತಿಗಾಗಿ. ಏಕೆಂದರೆ ಎಲ್ಲಿಯವರೆಗೆ ತಾವು ಯುವಕರಾಗಿರುವಿರಿ, ಈ ದಾಸ ಹೇಳುತ್ತಿರುವ ಒಂದೊಂದು ವಚನವನ್ನು ಹೀಗೆಂದು ತಿಳಿಯಿರಿ, ಅಂದರೆ ಅಮೂಲ್ಯ ಮತ್ತು ಸತ್ಯವೆಂದು. ಈಗ ಎಲ್ಲಿ ತನಕ ತಾವು ತರುಣರಾಗಿರುವಿರಿ, ನಿಮಗೆ ಒಂದು ಕ್ಷಣದ ನೆಮ್ಮದಿ ಇಲ್ಲ. ಭಕ್ತಿಯನ್ನು ಮಾಡುತ್ತಿರುವಿರಿ, ಇದು ನಿಮ್ಮ ಸೌಭಾಗ್ಯವಾಗಿದೆ. ಇದು ವಿಶೇಷವಾದ ಕೃಪೆ ಮಾಲೀಕನದ್ದು ತಮ್ಮ ಮೇಲಿದೆ. ಆದರೆ ತಮಗೆ ಇಷ್ಟು ಆಸಕ್ತಿ ಇಲ್ಲ. ಮತ್ತು ಹೇಗೆಂದರೆ ಹಾಗೆಯೇ ತಾವು ಈ ಕೆಲಸ ತಮ್ಮ ಕ್ರಿಯೆ ಮಾಡುತ್ತಾ ಭಕ್ತಿಯನ್ನು ಮಾಡುತ್ತಾ ವೃದ್ಧರೂ ಆಗುವಿರಿ. ಮತ್ತು ವೃದ್ಧರಾಗಿ ನಂತರ ತಮ್ಮ ಶರೀರ ಕೂಡ ಶಿಥಿಲ ಆಗುವುದು. ತಮ್ಮ ಶರೀರದಲ್ಲೂ ಕೂಡ ಯಾವುದೋ ಸಣ್ಣ ಪುಟ್ಟ ಏರುಪೇರಂತೂ ಆಗುವುದು. ಯಾವುದೋ ಕಷ್ಟ ಬಂತು, ಒಮ್ಮೊಮ್ಮೆ ಹಲ್ಲು ನೋವು, ಒಮ್ಮೊಮ್ಮೆ ಕಣ್ಗಳಿಂದ ಕಾಣಿಸದೇ ಇರುವುದು, ಈ ಭಯವಿರುವುದು. ಹೇ ಭಗವಂತ, ಎಲ್ಲಾದರೂ ಕುರುಡನಾದೇನು, ಹೇ ಮಾಲೀಕ? ಆಗ ಭಗವಂತ ಇನ್ನೂ ಹೆಚ್ಚು ನೆನಪಿಗೆ ಬರುವನು. ಮತ್ತು ನಂತರ ತಮಗೆ ಈ ಮಾತುಗಳನ್ನೇನು ಇಂದು ದಾಸನು ಹೇಳುತ್ತಿದ್ದಾನೆ, ಇವು ಆ ಸಮಯದಲ್ಲಿ ಎಲ್ಲವೂ ಹೀಗೆ ಆಗುವುದು. ಅಂದರೆ ರಿಜಿಸ್ಟರ್ ಮಾಡಿಸಿದ ಬಳಿಕ ಕೆಲಸ ದೃಢವಾಗಿ ಹೋಗುತ್ತದೆ. ತಮಗೆ ಈ ರೀತಿ ತೋರುವುದು ಖಂಡಿತವಾಗಿಯೂ, ಅಂದರೆ ಸತ್ಯವನ್ನೇ ಹೇಳುತ್ತಿದ್ದರು ಆ ದಿನ, ಆಗ ಸೆಟ್ಟಾಗುವುದು ತಮಗೆ ಈ ಮಾತುಗಳು. ಮತ್ತು ಯಾರಿಂದು ವೃದ್ಧರಾಗಿ ಬಿಟ್ಟಿದ್ದಾರೆ, ಭಕ್ತಿಯನ್ನು ಮಾಡುತ್ತಿದ್ದಾರೆ, ಅವರಿಗಾಗಿ ಅಂತೂ ಇದು ಇಂದೇ ಪ್ರಮಾಣವಾಗಿ ಹೋಗುವುದಂದರೆ ನಿಜವಾಗಿಯೂ ಹೀಗೆಯಾಗಿದೆ. ಮತ್ತು ಅವರು ಇನ್ನೂ ಅಧಿಕ ಭಕ್ತಿ ಮಾಡುವರು ಈಗ. ಇದಕ್ಕಾಗಿ ಪರಮಾತ್ಮ ಹೇಳುತ್ತಾರೆ ಏನೆಂದರೆ, ವೃದ್ಧಾವಸ್ಥೆ ಎಂಬುದು ತಮ್ಮಲ್ಲಿಯೂ ಬರುವುದು, ಆದರೆ ಆ ಭಕ್ತಿಹೀನ ಪ್ರಾಣಿಗಳಲ್ಲಿ ಅಥವಾ ಜೀವಾತ್ಮಗಳಲ್ಲಿ ಬರುವಂಥದ್ದಲ್ಲ. ಏಕೆಂದರೆ ಆ ಭಕ್ತಿಹೀನ ಮನುಷ್ಯನಿದ್ದಾನೆ, ಅವನಿಗೆ ಜ್ಞಾನ ಸಿಕ್ಕಿರುವುದಿಲ್ಲ. ಅವರು ಇಡೀ ದಿನ ತದ್ವಿರುದ್ಧ ಕೆಲಸ ಮಾಡುತ್ತಿರುತ್ತಾರೆ. ಒಬ್ಬ ಭಕ್ತ ಹೇಳುತ್ತಿದ್ದ, ಅಂದರೆ ನಮ್ಮ ಊರಲ್ಲಿ ಒಬ್ಬ ತರುಣ ವ್ಯಕ್ತಿ ಇದ್ದ, ಅಂದರೆ 30-40 ವಯಸ್ಸಿನವನಾಗಿದ್ದ. ಆಗ ನಾವು ಆವತ್ತಿನಿಂದಲೇ ನೋಡುತ್ತಿದ್ದೆವು ಅವನನ್ನು. ಗಲ್ಲಿಯಲ್ಲಿ ಹೋಗುತ್ತಾ ಇರುತ್ತಿದ್ದ ಮತ್ತು ಎಲ್ಲೋ ನಾಯಿ ಕುಳಿತಿರ್ತಿತ್ತು ಅಸಹಾಯಕವಾಗಿ, ಮುದುಡಿಕೊಂಡು ತನ್ನ ಇಚ್ಛೆಯಂತೆ.
ಆಗ ಅವನು ನಿಧಾನವಾಗಿ ಹೋಗಿ ತಾನಿಟ್ಟುಕೊಂಡಿದ್ದ ಬಡಿಗೆಯಿಂದ ಅದಕ್ಕೆ ಹೀಗೆ ಹೊಡೆಯುತ್ತದೆ ಸೊಂಟಕ್ಕೆ, ಮತ್ತು ಆ ನಾಯಿ ಮತ್ತು ಕೂಗಾಡುತ್ತದೆ ಕೊಯ್ ಕೊಯ್ ಎಂದು. ಮತ್ತವನು ನಗುತ್ತಿದ್ದ. ಅಹಹ. ಅವನಂತೂ ತನ್ನ ಕರ್ಮ ಹಾಳು ಮಾಡಬೇಕಾಗಿತ್ತು. ಮಾಡಿದ ಹೇಳುತ್ತಾರೆ. ನಂತರ ಅವನು ಯಾವಾಗ ವೃದ್ಧನಾದ ಆವಾಗ ಹೀಗೆ ಅಳುತ್ತಿದ್ದ, ಅಂದರೆ ನಾಯಿ ಅಳುವಂತೆ. ಅಂತೆಯೇ ಆ ನಾಯಿ ಅಳುತ್ತಿತ್ತು, ಯಾವುದಕ್ಕೆ ಅವನು ಬಡಿಗೆಯಿಂದ ಹೊಡೆಯುತ್ತಿದ್ದ ಕಾರಣವಿಲ್ಲದೆ. ಹಾಗೆಯೇ ಅತ್ತತ್ತು ಸತ್ತ ವರ್ಷಗಳ ತನಕ ಅನುಭವಿಸಿ, ಮತ್ತು ಹೀಗೆ ಕೆಟ್ಟ ರೀತಿಯಲ್ಲಿ ಅತ್ತು, ಅಂದರೆ ವಾಸ್ತವದಲ್ಲಿ ನಾಯಿ ಅಳುತ್ತಿರುವಂತೆ. ಹಾಗಾಗಿ ಪುಣ್ಯಾತ್ಮರೇ, ಪರಮಾತ್ಮ ಹೇಳ್ತಾರೆ, मन तू पावेगा अपना किया रे, भोगेगा अपना किया रे। मन तू पावेगा अपना किया रे, भोगेगा अपना किया रे। ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.